ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪಡುತ್ತರೆ. ಧರ್ಮಾದ್ಯ ಕಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ಬೃಹತಿ ಸಹಸ್ರ ವಿಷ್ಣು ಸಹಸ್ರನಾಮ ತುಲನಾತ್ಮಕ ವಿವರಣಾರಂಭೆ ತಥಾ ಮಹಾಭಾರತ ತಾತ್ಪರ್ಯನಿರ್ಣಯ ಸಾರ ಸಂಗ್ರಹ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ.
ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇವತ್ತು ಚಾತುರ್ಮಾಸ್ಯದ 2ನೇ ದಿನ, ಏಕಾದಶಿ ಹಿಡಿದ್ರೆ 3ನೇ ದಿನ. ಇವತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡಲಿಕ್ಕೆ ಕಾರಣ, ಇವತ್ತಿನಿಂದ ನಾವು ಸಂಪೂರ್ಣ ಚಾತುರ್ಮಾಸ್ಯ ನಮ್ಮ ವಿದ್ಯಾಪೀಠದಲ್ಲಿ ನಮ್ಮ ಹಿಂದೂಗಳ, ನಮ್ಮ ರಾಷ್ಟ್ರದ, ನಮ್ಮ ದೇಶಭಕ್ತರ ಹಾಗೂ ನಮ್ಮ ದೇಶದ ಸುರಕ್ಷತೆಗಾಗಿ, ಯಾಕೆ ನಿಮಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ಅರಾಜಕತೆಯನ್ನು ಯಾವುದೋ ಒಂದು ಕಾರಣ ಮಾಡಿಕೊಂಡು, ಮೊನ್ನೆ ವಿದ್ಯಾರ್ಥಿಗಳನ್ನು ಕಾರಣ ಮಾಡಿಕೊಂಡು ನೂರಾರು ಪೊಲೀಸರಿಗೆ ಗಾಯಗೊಳಿಸಿರ್ತಕ್ಕಂಥ ಒಂದು ಆಂದೋಲನ, ಇಂಥ ಅನವಶ್ಯಕ ಆನಂದಗಳನ್ನು ಮಾಡಿ ಲೋಕಸಭೆಯನ್ನು ನಡೆಸದೇ ಇರತಕ್ಕಂತಹ ಆ ದುಷ್ಟ ವ್ಯಕ್ತಿಗಳು, ವಿದೇಶದಿಂದ ಹಣವನ್ನು ತಿಂದು ನಮ್ಮ ದೇಶವನ್ನು ಹಾಳು ಮಾಡಬೇಕು ಅಂತಿಕೊಳ್ಳತಕ್ಕಂಥ ಅನೇಕ ದೇಶದ್ರೋಹಿಗಳು, ವಿದೇಶಿ ಶಕ್ತಿಗಳು ನಮ್ಮ ದೇಶದ ಉನ್ನತಿಯನ್ನು, ಅದರಲ್ಲೂ ಕೂಡ ಹಿಂದೂಗಳ ಉನ್ನತಿಯನ್ನು ಸರ್ವಥಾ ಸಹಿಸದೇ ಇರತಕ್ಕಂತಹ ಆ ದುಷ್ಟ ವ್ಯಕ್ತಿಗಳ ಪೀಡೆ ದೂರವಾಗಬೇಕು. ನಮ್ಮ ದೇಶದ ಜನರು, ದೇಶಭಕ್ತರು, ಅವರು ಯಾವುದೇ ಧರ್ಮದವರಾಗಿರಲಿ, ಮತ್ತು ಹಿಂದೂಗಳಲ್ಲಿಯೂ ಕೆಲವು ದೇಶದ್ರೋಹಿಗಳಿದ್ದಾರೆ, ಅವರನ್ನು ಬಿಟ್ಟು ನಾವೆಲ್ಲರೂ ನಮ್ಮ ದೇಶದ ಸರ್ಕಾರ ಸುರಕ್ಷಿತವಾಗಿದ್ದರೆ ನಾವು ಸುಖವಾಗಿರ್ತೇವೆ. ಅದರಲ್ಲಿಯೂ ಕೂಡ ಈ ಪರಾಭವನ ಸಂವತ್ಸರ ಈಗಾಗಲೇ ನನ್ನ ಎದುರಿಗೆ ನೀವೇನೂ ಅಲ್ಲ ಅಂತಿಕೊಂಡಂತನ್ನೋದನ್ನು ನಮ್ಮನ್ನು ಸೋಲಿಸಿ ತೋರಿಸಿದ ಈ ವರ್ಷ ಇನ್ನೂ ಅನೇಕ ಸಂಕಟಗಳನ್ನು ತರಲಿಕ್ಕಿದೆ. ಅದೆಲ್ಲರ ನಿವಾರಣೆಗಾಗಿ ನಾವು ಮತ್ತು ನಮ್ಮ ವಿದ್ಯಾರ್ಥಿಗಳು ಸೇರಿ ಮತ್ತು ನಮ್ಮ ಎಲ್ಲ ಎಷ್ಟೋ ಜನ ನೀವೆಲ್ಲ ಅಧ್ಯಾತ್ಮ ಬಂಧುಗಳಿದ್ದೀರಿ, ನಿಮ್ಮೆಲ್ಲರನ್ನ ಸೇರಿ ನಾವು ಜ್ಞಾನ ಸತ್ರವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. 4 ತಿಂಗಳ ಜ್ಞಾನ ಸತ್ರ. ಬೆಳಗ್ಗೆ ಮನ್ಯು ಸೂಕ್ತ ಹಾಗೂ ಉಗ್ರಂ ವೀರಂ ಮಹಾವಿಷ್ಣುಂ ಅನ್ನುವ ನರಸಿಂಹದೇವರ ಮಂತ್ರದ ಹೋಮ, ಆನಂತರ ಅದಕ್ಕಿಂತ ಮೊದಲು ಪ್ರವಚನ, ಜ್ಞಾನದ ಪ್ರವಚನ, ಜ್ಞಾನ ಸತ್ರ.
ಅರ್ಧ ಗಂಟೆ ಬೃಹತಿ ಸಹಸ್ರ ಮತ್ತು ವಿಷ್ಣು ಸಹಸ್ರನಾಮದ ಚಿಂತನೆ, ಅರ್ಧ ಗಂಟೆ 4 ತಿಂಗಳಲ್ಲೇ ಮುಗಿಸಬೇಕು ಅಂತಂದು ಉದ್ದೇಶ ಇಟ್ಟುಕೊಂಡು ಮಹಾಭಾರತ ತಾತ್ಪರ್ಯದ ಚಿಂತನೆ. ಇದನ್ನು ಶ್ರೋತೃಗಳು ನೀವು ಶ್ರವಣ ಮಾಡಿ ಅನುಕೂಲವಾದಾಗ ವಿದ್ಯಾಪೀಠದ ಹೋಮಕ್ಕೆ ಬಂದು ಪುಣ್ಯಭಾಗಿಗಳಾಗಬೇಕು ಅಂತ ತಿಳ್ಕೊಂಡಂತೆ ನಾನು ಕೇಳ್ಕೊಳ್ತಾ ಇದ್ದೆ. ಒಂದು ಕಡೆಯಲ್ಲಿ ಅತ್ಯಂತ ಮಂಗಲಕರವಾದ ಯಾವುದನ್ನು ಪಠನ ಮಾಡಲೇಬೇಕು ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಅಂತಹ ವಿಷ್ಣು ಸಹಸ್ರನಾಮ ಬೃಹತಿ ಸಹಸ್ರ, ಇನ್ನೊಂದು ಮಂಗಲಕರವಾಗಿರ್ತಕ್ಕಂಥ ಗ್ರಂಥ ಮಹಾಭಾರತ ತಾತ್ಪರ್ಯ. ನಮ್ಮ ಮಾಧ್ವರಲ್ಲಿ ಮಹಾಭಾರತ ತಾತ್ಪರ್ಯಕ್ಕೆ ಬಹಳ ದೊಡ್ಡ ಸ್ಥಾನ ಇದೆ. ಮಹಾಭಾರತವನ್ನು ನೆವ ಮಾಡಿಕೊಂಡು ಸಕಲ ಶಾಸ್ತ್ರದ ನಿರ್ಣಯವನ್ನು ಮಾಡಿದ್ದಾರೆ ಶ್ರೀಮದಾಚಾರ್ಯರು. ಆದ್ದರಿಂದಾಗಿ ಆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಗ್ರಂಥದ ಸಂದರ್ಭ ಈ ಗ್ರಂಥಗಳ ಶ್ರವಣವನ್ನು ಈಗ ನಾವು ಮಾಡೋಣ. 54ನೆಯ ವಿಷ್ಣು ಸಹಸ್ರನಾಮದ ಪರಮಾತ್ಮನ ನಾಮ ಹೆಸರು ಸ್ಥವಿಷ್ಟ. ಸ್ಥವಿಷ್ಟ ಅಂತ ತಿಳ್ಕೊಂಡಂತಂದರೆ ಅತ್ಯಂತ ಶ್ರೇಷ್ಠವಾದ ತೇಜಸ್ಸು, ಕೀರ್ತಿ ಹಾಗೂ ಜ್ಞಾನ ಉಳ್ಳ ಶ್ರೀಹರಿ. ಅಷ್ಟೇ ಅಲ್ಲ, ತನ್ನ ಜೊತೆಯಲ್ಲಿ ವಾಯುದೇವರಿಗೂ ಇದೇ ರೀತಿಯಾಗಿರ್ತಕ್ಕಂತಹ ಅವರ ಎಲ್ಲ ಸಕಲ ಜೀವರಿಗಿಂತ ಶ್ರೇಷ್ಠವಾದ ಜೀವೋತ್ತಮರಿಗೆ ಯೋಗ್ಯವಾದ ಜ್ಞಾನ, ಕೀರ್ತಿ, ತೇಜಸ್ಸನ್ನು ಕೊಟ್ಟು ನಮ್ಮಂಥ ಅಲ್ಪರು ಮಾಡುವ ಪ್ರಾರ್ಥನೆಯನ್ನು ಕೇಳಿ ಅನುಗ್ರಹ ಮಾಡುವ ಒಂದು ತೇಜೋಮೂರ್ತಿ ಸ್ಥವಿಷ್ಟ. ಸಂಸ್ಕೃತದಲ್ಲಿ ತವ ಅಂದರೆ ದೀಪ್ತಿ, ಪ್ರಕಾಶ. ತೇಜಸ್ಸು, ಕೀರ್ತಿ ಮತ್ತು ಜ್ಞಾನ ಅಂತ ಅರ್ಥ. ಅದು ಸ್ಥಿರವಾಗಿ ಇರುವುದರಿಂದಾಗಿ ತವ ಹೋಗಿ ಸ್ತವ ಅಂತ ಆಗ್ತದೆ. ಸ್ತವ ಅಂತಂದರೆ ಒಳ್ಳೆ ತೇಜಸ್ಸು, ಕೀರ್ತಿ, ಜ್ಞಾನ ಉಳ್ಳವನು. ಅದು ಪರಮಾತ್ಮನಲ್ಲಿ ಸ್ವತಂತ್ರವಾಗಿ ಸರ್ವಶ್ರೇಷ್ಠವಾಗಿ, ವಾಯುದೇವರಲ್ಲಿ ಪರಮಾತ್ಮ ರಮಾದೇವಿಯ ನಂತರ ಇರುವ ಈ ಕೀರ್ತಿ, ಜ್ಞಾನ ಇತ್ಯಾದಿಗಳು. ಆದ್ದರಿಂದಾಗಿ ಸ್ಥವಿಷ್ಟ ಪರಮಾತ್ಮನೂ ಹೌದು, ಸ್ಥವಿಷ್ಟ ವಾಯುದೇವರು ಹೌದು. ಆದ್ದರಿಂದಲೇ ನಮ್ಮಲ್ಲಿ ಸ್ಲೋಗನ್ ವಾಯು ಜೀವೋತ್ತಮ ಹರಿಸರ್ವೋತ್ತಮ. ಅದನ್ನು ಇದು ತೋರಿಸಿಕೊಡ್ತದೆ. ಸಂಸ್ಕೃತದ ಇಲ್ಲಿರ್ತಕ್ಕಂತಹ ಪ್ರತಿ ಸಹಸ್ರದ ಮಂತ್ರ ಈ ರೀತಿಯಾಗಿದೆ. ತಾ ಅಸ್ಯ ಸೂದದೋಹ ಸಹ ಸೋಮಂ ಶ್ರೀಣಂತಿ ಪೃಷ್ಣಯ ಜನ್ಮನ್ ದೇವಾನಾಂ ವಿಶಸ್ತ್ರಿಷ್ವಾ ರೋಚನೆ ದಿವ ಇಂದ್ರಮಿದ್ಗಾಥಿನಃ. ನಮ್ಮ ವಿದ್ಯಾರ್ಥಿ ಹೇಳ್ತಾನೆ, ಕೇಳಿ. ಹರಿ ಓಂ.
हरिः ॐ तस्य सूददोहसः सोमं श्रीनन्ति कृष्णयः जन्मन्देवानां शस्त्रिष्वारोचने दिवः इन्द्रमित्काथिनः ॐ ಸಂಸ್ಕೃತದಲ್ಲಿ ಸೂದ ಜ್ಞಾನ ಅಥವಾ ಕರ್ಮ, ಜ್ಞಾನ ಮತ್ತು ಕರ್ಮ ಅಥವಾ ಯಾಕೆ ಮತ್ತು ಕರ್ಮ. ಸಂಸ್ಕೃತದಲ್ಲಿ ಸೂದ ಜ್ಞಾನ ಕರ್ಮ ಇದ್ದರೆ ಹಿಂದಿಯಲ್ಲಿ ಸೂದ ಅಂತ ಅಂತಂದರೆ ಬಡ್ಡಿ ಅಂತ ಆಗ್ತದೆ, ಬಡ್ಡಿ ಕೊಡುವುದು ಅಂತ ಆಗ್ತದೆ. ಸಂಸ್ಕೃತದಲ್ಲಿ ದೋಹಸಃ ಅಂತ ಅನ್ನೋದು ಇದು ವೈದಿಕ ಶಬ್ದ ಆಗಿದ್ದರೆ ದೋಹಸ ಅಂತಕೊಂಡಂತಂದರೆ ಅದು ದೋಹ ಅಂತ ಅರ್ಥ. ದೋಹ ಅಂತಕೊಂಡಂತಂದರೆ ದೋಗ್ಧೀತಿ ದೋಹ, ಒಳ್ಳೆ ಹಸು ಹಾಲು ಕೊಟ್ಟಂತೆ ಧಾರಾಕಾರವಾಗಿ ಜ್ಞಾನ ಮತ್ತು ಕರ್ಮಗಳನ್ನು ಮಾಡಿಸಿ ಜ್ಞಾನವನ್ನು ಕೊಡುವ, ಅದನ್ನು ಹೇಗೆ ಒಂಚೂರಲ್ಲ, ಒಂದು ಸಣ್ಣ ತೀರ್ಥದ ಸೌಟ್ನಿಂದ ಅಲ್ಲ, ಒಳ್ಳೆ ಹಸುವಿನ ಜ್ಞಾನ ಲೀಟರ್ಗಟ್ಟಲೆ ಅಂದರೆ ಬಹು ಸಂಖ್ಯೆಯಲ್ಲಿ ಜ್ಞಾನ ಮತ್ತು ಕರ್ಮಗಳನ್ನು ನಮ್ಮ ಕಡೆಯಿಂದ ಮಾಡಿಸಿ ಉತ್ತಮವಾದ ಜ್ಞಾನವನ್ನು ಕೊಡ್ತಕ್ಕಂತಹ ಶ್ರೀಹರಿ ಪ್ರಾಣಹಾಚ ಪರಮಾತ್ಮ ಮತ್ತು ವಾಯುದೇವರು. ಈ ವಾಯುದೇವರನ್ನು ಯಾಕೆ ಸೇರಿಸ್ತೀರಿ ಮಧ್ಯದಲ್ಲಿ ಅನ್ಬೇಡಿ. ಮಾರುತ್ತೇವ ಯತಶ್ಚೇಷ್ಟ, ಪರಮಾತ್ಮ ಅಭಿವ್ಯಕ್ತನಾಗೋದು ವಾಯುದೇವರ ಮುಖಾಂತರ. ನಾವು ವಾಯುದೇವರಲ್ಲಿ ಭಗವಂತನ ನೋಡಬೇಕು ಹೊರತು ಡೈರೆಕ್ಟ್ ದೇವರನ್ನು ನೋಡಲಿಕ್ಕೆ ಆಗೋದಿಲ್ಲ. ವಾಯುದೇವರಲ್ಲಿ ಇದ್ದೇ ಪರಮಾತ್ಮ ಸಹಿ ಸರ್ವೇಷಾಂ ಕರ್ಮಜ್ಞಾನ ಪೂರಕ ಅನ್ನೋ ಪ್ರಮಾಣ ಇದೆ. ವಾಯುದೇವರ ಮುಖಾಂತರ ನಮಗೆ ಸತ್ಕರ್ಮಗಳನ್ನು ಮಾಡಿಸಿ ನಮಗೆ ಜ್ಞಾನವನ್ನು ಕೊಡ್ತಕ್ಕಂತಹ ವ್ಯಕ್ತಿ ಪರಮಾತ್ಮ ವಾಯುವಂತರ್ಗತನಾಗಿಯೇ ಕೊಡ್ತಾನೆ. ಅದಕ್ಕೋಸ್ಕರವೇ ಏನೇನೋ ಮಾಡಿದರೂ ಕೂಡ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ಅನ್ನುವ ಒಂದು ಕ್ರಮ ನಮ್ಮಲ್ಲಿ ಬಂದದ್ದು. ಈ ರೀತಿಯಾಗಿ ಅನ್ನದೇ ಇದ್ದರೆ ದೇವರು ತೆಗೆದುಕೊಳ್ಳುವುದಿಲ್ಲ. ಅಡ್ರೆಸ್ ವಾಯುದೇವರ ಮುಖಾಂತರ ಹೋಗಬೇಕು. ಇಂತಹ ವಾಯುದೇವರನ್ನು ವೇದವಾಚ ಪೃಷ್ಣಯ ಅಂತಂದರೆ ವೇದವಾಣಿ ಸೋಮಂ ಶ್ರೀಣಂತಿ, ಇವರಿಬ್ಬರನ್ನು ಸ್ತೋತ್ರ ಮಾಡುತ್ತವೆ. ಸೋಮ ಅಂದರೆ ಪರಮಾತ್ಮ, ಪವಮಾನ ಸೋಮ ಅಂತಿಕೊಂಡಂತಂದರೆ ವಾಯುದೇವರ ಸಹಿತನಾದ ಪರಮಾತ್ಮನ ಮಗನಾದ ವಾಯುದೇವರ ಅಪ್ಪನಾದ ಪರಮಾತ್ಮ ಪವಮಾನ ಸೋಮ ಅಂತಿಕೊಂಡಂತ. ಹೇಗೆ ನೀರು ಸ್ವಭಾವತಃ ಪವಿತ್ರವೋ, ನೀರು ಯಾವಾಗಲೂ ನಮ್ಮಿಂದ ಪೂಜ್ಯವೋ, ಅದೇ ರೀತಿಯಾಗಿ ಪರಮಾತ್ಮನ ಸ್ತುತಿಯು ಅತ್ಯಂತ ಪವಿತ್ರವು, ನಮ್ಮನ್ನು ತೃಪ್ತಿಪಡಿಸುವಂತಹುದು ಆಗಿದೆ. ಅದೇ ರೀತಿಯಾಗಿ ಹಸುವಿನ ಹಾಲು, ನೀರು ಮತ್ತು ಪರಮಾತ್ಮನ ಸ್ತುತಿಗಳು, ಇವುಗಳನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡತಕ್ಕಂಥ ಸ್ಥಳ ಯಾವುದು? ಪರಮಾತ್ಮ ನಾವು ಭೇಟಿಯಾಗೋದಿಲ್ಲೇ. ಪರಮಾತ್ಮ ಭೇಟಿಯಾಗೋದು ಎಲ್ಲಿ ದೇವತೆಗಳು ಬರ್ತಾರೆ ಅಲ್ಲಿ. ಇನ್ನು ದೇವತೆಗಳು ಬರುವುದಿಲ್ಲಿಗೆ ನೋಡಿ, ಎಲ್ಲಿ ಬಂದು ನಮ್ಮ ಮಾತನ್ನು ಕೇಳ್ತಾನೆ. ನಾವು ಪರಮಾತ್ಮನ ಕರೀತೇವೆ, ನಾವಂತೂ ವೈಕುಂಠಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಸತ್ಯಲೋಕಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವರು ಬರಬೇಕು.
ಅವರು ಬರಬೇಕು, ನಾವು ಅಲ್ಲಿ ಹೋಗ್ಲಿಕ್ಕೆ ಅನುಕೂಲವಾಗಿರಬೇಕು. ನಾವಿಬ್ಬರು ಮೀಟ್ ಮಾಡ್ತಕ್ಕಂಥ ಸ್ಥಳ ಯಾವುದು? ನಾವು ದೇವರು ಮೀಟ್ ಮಾಡುವ ಸ್ಥಳ ಯಾವುದು? ಅದಕ್ಕೋಸ್ಕರ ಹೇಳ್ತಾರೆ, ಜನ್ಮನ್ ದೇವಾನಾಂ ತ್ರಿಷ್ವಾ ಆರೋಚನೆ ದಿವಹ. ಎಂಥ ಅದ್ಭುತ ವಿಚಾರ ಇದೆ. ಮೂರೂ ಲೋಕಗಳಲ್ಲಿ ಇರುವ ದೇವತೆಗಳು, ಮೂರು ಲೋಕ, ಚಂದ್ರಲೋಕ, ಸೂರ್ಯಲೋಕ, ಸ್ವರ್ಗಲೋಕ, ಇನ್ನು ಸತ್ಯಲೋಕದಲ್ಲಿದ್ದ ಪರಮ ವಾಯುದೇವರು, ಇವರು ನಮ್ಮನ್ನು ಭೇಟಿಯಾಗುವ ಸ್ಥಳ ಎಲ್ಲಿ ಅಂತಿಕೊಂಡಂತಂದರೆ, ಎಲ್ಲಿ ವೇದದ ಮಂತ್ರಗಳಿಂದ ದೇವರನ್ನು ಆವಾಹನೆ ಮಾಡ್ತೇವೆ ಅಂಥ ಯಜ್ಞಭೂಮಿ. ಎಲ್ಲಿ ಹೋಮ ನಡೀತದೆ, ಎಲ್ಲಿ ಯಜ್ಞ ನಡೀತದೆ, ಅದು ದೇವತೆಗಳನ್ನು, ವಾಯುದೇವರನ್ನು, ಪರಮಾತ್ಮನನ್ನು ಭೇಟಿಯಾಗುವ ಸ್ಥಳ. ಜನ್ಮನ್ ದೇವಾನಾಂ ಪ್ರಶ್ನಯ ವೇದವಾಚ ಸೋಮಂ ಶ್ರೀಣಂತಿ. ಅಲ್ಲಿ ಬಂದು ದೇವತೆಗಳು ವೇದ ಮಂತ್ರಗಳಿಂದ ನಾವು ಮಾಡುವ ಪ್ರಾರ್ಥನೆಯನ್ನು, ನಾವು ಮಾಡುವ ಸ್ತೋತ್ರವನ್ನು ಸ್ವೀಕರಿಸುತ್ತಾರೆ. ಆದ್ದರಿಂದಾಗಿ ಯಜ್ಞಗಳಲ್ಲಿ ಒಬ್ಬೊಂದು ಸ್ಥಾನ ಇದೆ. ಅವನಿಗೆ ಪ್ರಸ್ತೋತ ಅಂತಿಕೊಂಡು ಅಂತೇಳಿ ಕರೀತಾರೆ. ಪರಮಾತ್ಮನನ್ನು ಒಳ್ಳೆ ಧ್ವನಿಯಿಂದ ಆವಾಹನ ಮಾಡಿ ಸ್ತೋತ್ರ ಮಾಡ್ತಕ್ಕಂಥ ಕ್ರಮ, ಅಲ್ಲಿಗೆ ಪರಮಾತ್ಮ ಬರ್ತಾನೆ. ಹಾಗಾದರೆ ಆಚಾರ್ಯ ನಮ್ಮ ಮನೆಗೆ ಬರೋದಿಲ್ಲ ಏನು? ನೀವು ಹೋಮ ಮಾಡ್ತೀರ, ಅಲ್ಲಿ ಬರ್ತಾರೆ. ಮುಂದೆ ವೇದ ಮಂತ್ರ ಜೋರಾಗಿ ಹೇಳ್ತಾ ಎಂದು ಯಾವಾಗ ಪೂಜೆ ಮಾಡ್ತೀರಲ್ಲ, ನಿಮ್ಮ ದೇವರ ಮನೆ ಅದು ನಾವು ದೇವತೆಗಳನ್ನು ಭೇಟಿಯಾಗುವ ಸ್ಟೇಷನ್. ಅಲ್ಲಿ ಪರಮಾತ್ಮ ಇಲ್ಲ, ದೇವರು ಕರದಲ್ಲಿಗೆ ಬರ್ತಾನೆ. ಹೌದು, ಕರದಲ್ಲಿಗೆ ಬರ್ತಾನೆ. ಎಲ್ಲಿ ದೇವರನ್ನು ಆವಾಹನ ಮಾಡುವಂತೆ ವ್ಯವಸ್ಥೆ ಇದೆ ಅಲ್ಲಿ ಬರ್ತಾನೆ ಪರಮಾತ್ಮ. ನಾನು ಹಾಸಿಗೆ ಮೇಲೆ ಕುಳಿತುಕೊಂಡು ಬೆಡ್ಡಿನ ಹಾಕಿದರೆ ನಿಮ್ಮ ಹೃದಯದಲ್ಲಿ ಬರ್ತಾನೆ, ಅಲ್ಲೇ ಇದ್ಕೊಂಡು ಸ್ವೀಕಾರ ಮಾಡ್ತಾನೆ. ಆ ಮಾತು ಬೇರೆ. ನೀವು ದೇವರ ಪೂಜೆ ಅಂತ ಒಂದು ಮನೆ ಮಾಡಬೇಕು, ಸ್ಥಾನ ಮಾಡಬೇಕು. ಇವತ್ತು ನಾವೆಲ್ಲರೂ ಕೃತಜ್ಞರು. ದೇವರಿಗೋಸ್ಕರ ಒಂದು ಕೋಣೆ ಇಡೋದಿಲ್ಲ. 2 ಬೆಡ್ರೂಮ್ 3 ಬೆಡ್ರೂಮ್ ಮಲಗಲಿಕ್ಕೆ, ತಮೋಗುಣಕ್ಕೆ. ತಮೋಗುಣಕ್ಕೋಸ್ಕರ 3 ರೂಮುಗಳು. ದೇವರಿಗೆ ಸತ್ವಗುಣಕ್ಕೆ ಮತ್ತು ದೇವರಿಗೆ ಸ್ಥಳ ಇಲ್ಲ. ಅಡುಗೆ ಮನೆಯಲ್ಲಿ ಒಂದು ಸಣ್ಣ ಕಪಾಟು, ಅದು ಅಡಿಗೆ, ಆ ಕಡೆಗೆ ಸಿಂಕು, ಈ ಕಡೆಗೆ ದೇವರಿಡುವ ಜಾಗ. ಇಲ್ಲ ಫ್ರಿಜ್ ಇಡುವ ಜಾಗ, ಅಥವಾ ಅಂದರೆ ನೀನು ಸಿಂಕು ಫ್ರಿಜ್ನಷ್ಟೇ ನಿನಗೆ ಸ್ಥಳ ಕೊಟ್ಟಿದ್ದೇವೆ ಅಂತಕೊಂಡು ಅನ್ನುವ ಮೂರ್ಖರು ನಾವು. ದೇವರಿಗೋಸ್ಕರ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಥಳ ಮಾಡಿ, ಬೇಕಾದ್ರೆ ಅರ್ಧ ಅಡುಗೆ ಮನೆ ಸಣ್ಣ ಮಾಡಿ, ಅರ್ಧ ಅಡುಗೆ ಮನೆ ಮಾಡಿ, ಆದರೆ ಒಂದು ಮಧ್ಯದಲ್ಲಿ ಒಂದು ಕಪಾಟ್, ಒಂದು ಬಾಗಿಲು ಮಾಡಿ. ದೇವರಿಗೋಸ್ಕರ ಪ್ರತ್ಯೇಕ ಸ್ಥಳ. 4x4 ಪರಮಾತ್ಮನ 4x6 ಬೇಡ, 4x4 ಕೊಡಿ. 2 ಫೂಟ್ ದೇವರು, 2 ಫೂಟ್ ನಾವು ಕೂತ್ಕೊಳ್ಳಿಕ್ಕೆ. ಆದರೆ ಪ್ರತ್ಯೇಕ ಮಾಡಿ. ದೇವರನ್ನು ತಿರಸ್ಕಾರ ಮಾಡಬೇಡಿ. ಯಾಕೆ ದೊಡ್ಡ ದೊಡ್ಡ ಫ್ಲ್ಯಾಟ್ಗಳು, ಬೇಕಾದಷ್ಟು ಶ್ರೀವಂತಿಕೆ, ಕಾರು, ಮನೆಯಲ್ಲಿ ಸಮಾಧಾನ ಇಲ್ಲ? ಯಾಕೆ ನಾವು ದೇವರನ್ನು ಒಂದು ಮೂಲೆಯಲ್ಲಿರಲಿಕ್ಕೆ ಕರ್ತಕ್ಕಂಥ ಒಂದು ಸಣ್ಣ ಕಪಾಟಿನಲ್ಲಿ ದೇವರನ್ನು ಇಡಬೇಕು ಅಂತಕೊಂಡಂತ ಮಾಡಿರ್ತಕ್ಕಂಥ ನಮ್ಮ ಮೂರ್ಖತನದ ಪರಿಮಾವಧಿ. ಇದನ್ನು ನಾವು ನೆನಪಿಟ್ಕೊಳ್ಬೇಕು.
ಅದಕ್ಕೋಸ್ಕರ ಇಲ್ಲಿ ಈ ಮಂತ್ರ ಸ್ಪಷ್ಟವಾಗಿ ಹೇಳ್ತದೆ, ಜನ್ಮನ್ ದೇವಾನಾಂ, ಎಲ್ಲಿ ದೇವತೆಗಳು ಮಂತ್ರದಿಂದ ಹೊಸ ರೂಪ ತಾಳಿ ಬರ್ತಾರೆ, ನಮಗೆ ಕಾಣುವ ರೂಪದಲ್ಲಿ ಬರ್ತಾರೆ, ನಮಗೋಸ್ಕರ ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಆ ಸ್ಥಳ ಎಲ್ಲಿ? ಯತ್ರ ಪೃಷ್ಣಯ ಸೋಮಂ ಶ್ರೀಣಂತಿ, ಎಲ್ಲಿ ವೇದವಾಣಿ ಆ ಪರಮಾತ್ಮನನ್ನು ಮತ್ತು ವಾಯುದೇವರನ್ನು ಸ್ತೋತ್ರ ಮಾಡುತ್ತದೆ, ಅದು ನಾವು ಮತ್ತು ಭಗವಂತನು ಇಬ್ಬರು ಮೀಟ್ ಮಾಡ್ತಕ್ಕಂತಹ ಮೀಟಿಂಗ್ ಸ್ಥಳ. ಅದು ಪರಮಾತ್ಮ ಅಲ್ಲಿಗೆ ಬರ್ತಾನೆ, ಸುಮ್ಮನೆ ಎಲ್ಲೆಲ್ಲಿಗೂ ಬರೋದಿಲ್ಲ ಪರಮಾತ್ಮ. ಪರಮಾತ್ಮ ಬರ್ತಾನೆ ಎಲ್ಲಿ ನದಿಗಳು ಹರಿಯುತ್ತವೆ ಅಲ್ಲಿಗೆ ಬರ್ತಾನೆ. ಅದಕ್ಕೋಸ್ಕರ ತಿಸ್ರ ಪೃಷ್ಣಿ ಅಂತ ತಿಳ್ಕೊಂಡಂತಂದರೆ ವೇದವಚನ, ಪೃಷ್ಣಿ ಅಂತ ತಿಳ್ಕೊಂಡಂತಂದರೆ ಹರಿಯುವ ನದಿ, ಪೃಷ್ಣಿ ಅಂತ ತಿಳ್ಕೊಂಡಂತಂದರೆ ಹಸುವಿನ ಹಾಲು ಹಿಂಡುವ ಧ್ವನಿ. ಇಷ್ಟು 3 ಸ್ಥಳಗಳಲ್ಲಿ ಪರಮಾತ್ಮ ಬರ್ತಾನೆ. ನದಿ ತೀರ ಎಲ್ಲೇ ಇದ್ರೂ ನೀವು ಕರದಲ್ಲಿದ್ದೇವೆ ಬರ್ತಾನೆ. ಗೋಶಾಲೆ ಅಲ್ಲಿಗೆ ಪರಮಾತ್ಮ ಬರ್ತಾನೆ. ಯಾಕೆ ದೇವಾಲಯ ಅಂತ ಪ್ರತ್ಯೇಕ ಮಾಡುವುದು? ದೇವರನ್ನು ಮೀಟ್ ಮಾಡುವ ಸ್ಥಳ ಅದು. ತಪ್ಪದೆ ದಿನಾಲು ದೇವಾಲಯಕ್ಕೆ ಹೋಗೋ ಅಭ್ಯಾಸ ಇಟ್ಕೊಳ್ಳಿ. ಜನ್ಮನ್ ದೇವಾನಾಂ, ಅಂತಹ ಸಂದರ್ಭದಲ್ಲಿ ಇಂತಹ ಪರಮಾತ್ಮನನ್ನು ಇಂದ್ರಂ ಇದ್ಗಾಥಿನಃ, ಐಶ್ವರ್ಯ ಪೂರ್ಣನಾಗಿರ್ತಕ್ಕಂಥ ಈ ಪರಮಾತ್ಮನನ್ನು ಗಾಥಿನಃ, ಒಳ್ಳೆ ಗಾಯನಕರ್ತರು, ಉತ್ತಮ ವೇದ ಮಂತ್ರಗಳನ್ನು ಹೇಳ್ತಕ್ಕಂಥ ವ್ಯಕ್ತಿಗಳು ಆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಯಾಕೆ? ಜಗತ್ತನ್ನು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳನ್ನು ಮಾಡಿ ನಮಗೆ ಅನೇಕ ಉಪಕಾರ ಮಾಡಿದ್ದಾನೆ ಪರಮಾತ್ಮ. ನಾವು ಜೀವಿಸುವಂತೆ ಮಾಡಿದ್ದಾನೆ, ನಾವು ಹುಟ್ಟುವಂತೆ ಮಾಡಿದ್ದಾನೆ, ಬೆಳೆಯುವಂತೆ ಮಾಡಿದ್ದಾನೆ, ಸಾಧನೆ ಮಾಡುವಂತೆ ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟಿದ್ದಾನೆ, ಪ್ರತಿ ಕ್ಷಣದಲ್ಲಿಯೂ ನಮ್ಮ ಮಿತ್ರನಾಗಿ ನಮ್ಮ ಜೊತೆಗಿದ್ದಾನೆ. ಇಂಥ ಪರಮಾತ್ಮ ನಾವು ಮಾಡುವ ಸ್ತೋತ್ರವನ್ನು ಸ್ವೀಕಾರ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ, ಇಲ್ಲಿಯೂ ಅಲ್ಲಿಯೂ ಎಲ್ಲ ಕಡೆಯಲ್ಲೂ ಸುಖಗಳನ್ನಾಗಿ ಮಾಡ್ತಾನೆ. ತಾ ಅಸ್ಯ ಸೂದದೋಹ ಸಹ ಸೋಮಂ ಶ್ರೀಣಂತಿ ಪೃಷ್ಣಯ ಜನ್ಮನ್ ದೇವಾನಾಂ ವಿಷಸ್ತೃಷ್ಟ್ವಾ ರೋಚನೆ ದಿವ ಇಂದ್ರಮಿತ್ ಗಾಥಿನ. ಇನ್ನೊಂದು, ಪರಮಾತ್ಮನಿಗೆ ನಾವು ಸ್ಥವಿಷ್ಠ ಅಂತ ತಿಳ್ಕೊಂಡಂತೇಳಿ ಕರೆದಿದ್ದೇವೆ. ಯಾರು ದಪ್ಪ ಇರ್ತಾರೆ ಅವರಿಗೆ ನಾವು ಸ್ಥೂಲರು ಅಂತ ಕರೀತೇವೆ. ಎಷ್ಟು ಸ್ಥೂಲ ಇದ್ದಾನೆ ಇವನು ಅಂತ ತಿಳ್ಕೊಂಡಂತೇಳಿ. ಎಲ್ಲರಿಗಿಂತ ಹೆಚ್ಚು ಸ್ಥೂಲ ದಪ್ಪನಾದವನು ನಮ್ಮ ಭಗವಂತ, ಅವನು ಸ್ಥವಿಟ್ಟ. ಎಲ್ಲರಿಗಿಂತ ದಪ್ಪನಾಗಿರ್ತಕ್ಕಂಥವನು. ದೇವರನ್ನು ಕಾಣಬೇಕಾಗಿದ್ದರೆ ಜಗತ್ತಿನಲ್ಲಿ ಎಲ್ಲಕ್ಕಿಂತಲೂ ಸ್ಥೂಲವಾದ ಸ್ಥಳಕ್ಕೆ ಹೋಗಿ ಆ ಪರಮಾತ್ಮನನ್ನು ಕಾಣಿರಿ. ಅದಕ್ಕೋಸ್ಕರವೇ ನಮ್ಮಲ್ಲಿ ಹಿಮಾಲಯ ಪರ್ವತ ಪರಮಾತ್ಮನ ಶರೀರ, ಕಣ್ಣಿಗೆ ಕಾಣುವ ಭಗವಂತನ ಮೂರ್ತಿ. ವೆಂಕಟಗಿರಿ ಪರಮಾತ್ಮನ ಕಾಣುವ ಮೂರ್ತಿ. ಆನಂತರ ಘಟಿಕಾಚಲ ಪರಮಾತ್ಮನ್ನು ಕಾಣುವ ಪ್ರತ್ಯಕ್ಷ ಮೂರ್ತಿ, ಆ ಪರ್ವತವೇ ಮೂರ್ತಿ. ಎಲ್ಲಕ್ಕಿಂತ ಸ್ಥೂಲ ಇವೆ ಅಲ್ಲ, ದಪ್ಪ ಇವೆ ಅಲ್ಲ. ಏನ್ರಿ ಆಚಾರ್ಯ? ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ, ಪರಮಾತ್ಮ ಸ್ಥೂಲನೂ ಇಲ್ಲ
ಆ ನಂತರ ಅತಿ ಸಣ್ಣವನು ಆಗಿಲ್ಲ ಅಂತ ತಿಳ್ಕೊಂಡು ಅಂಥೇಳಿ ನೀವು ಸ್ಥೂಲ ಅಂತ ಹೇಗೆ ಹೇಳ್ತೀರಿ? ಬೃಹದಾರಣ್ಯಕ ಉಪನಿಷತ್ತು ಹೇಳ್ತಾರೆ, ಯಾಜ್ಞವಲ್ಕರು ಗಾರ್ಗಿಗೆ ಉಪದೇಶ ಮಾಡ್ತಾರೆ. ಸಹೋವಾಚ ಏತದ್ವೈ ತದಕ್ಷರಂ ಗಾರ್ಗಿ, ಎಲೆ ಗಾರ್ಗಿ, ತದಕ್ಷರಂ, ಆ ಅವಿನಾಶಿಯಾಗಿರ್ತಕ್ಕಂಥ ಭಗವಂತ ಬ್ರಾಹ್ಮಣ ಅಭಿವದಂತಿ, ಬ್ರಹ್ಮಜ್ಞಾನಿಗಳು ಅವನನ್ನು ಈ ರೀತಿಯಾಗಿ ಕೇಳ್ತಾರೆ. ಅಸ್ಥೂಲಂ ಅನಣು, ಅವನು ಸ್ಥೂಲನೂ ಅಲ್ಲ, ಅವನು ಅಣುನೂ ಅಲ್ಲ. ಇಷ್ಟಿಗೆ ಅರ್ಧ ಗಂಟೆ ಮುಗಿಯಿತು. ಬೇರೆ ಇನ್ನೊಂದು 10 ನಿಮಿಷ ಇದೆ ಈ ವಿಚಾರ. ಮತ್ತು ಮಹಾಭಾರತ ಆತ್ಮನ್ನೇ ಮಾಡಬೇಕು. ಅಸ್ಥೂಲ, ಸ್ಥೂಲನೂ ಅಲ್ಲ, ಅಣುನೂ ಅಲ್ಲ ಅಂತ ತಿಳ್ಕೊಂಡಂತೆ ನೀವು ಹೇಳ್ತೀರಿ ಅವನು ಸ್ಥೂಲನಾಗಿದ್ದಾನೆ ಅಂತ. ಹೌದು, ಸ್ಥೂಲನಾಗಿದ್ದಾನೆ. ಅಣೋರಣೀಯಾನ್ ಮಹತೋ ಮಹೀಯಾನ್, ಇದೇ ವೇದ ಮಂತ್ರ ಹೇಳ್ತಾರೆ. ಏನ್ರಿ ನಿಮ್ಮ ವೇದ ಪರಸ್ಪರ ವಿರುದ್ಧ ಹೇಳ್ತದೆ? ಅದಕ್ಕೋಸ್ಕರ ಶ್ರೀಮದಾಚಾರ್ಯರು ಬೇಕು. ಶ್ರೀಮದಾಚಾರ್ಯನು ಹೇಳ್ತಾರೆ ಅಂತ ತಿಳ್ಕೊಂಡಂತಂದರೆ ಸ್ಥೂಲನೂ ಅಲ್ಲ, ಅಣುನೂ ಅಲ್ಲ ಅಂತ ತಿಳ್ಕೊಂಡಂತಂದರೆ ನೀವು ತಿಳಿದುಕೊಂಡಷ್ಟು ಏನು ಕಲ್ಪನೆ ಮಾಡ್ತಿರಲ್ಲ, ಪರ್ವತದಷ್ಟು ಅಥವಾ ಇಷ್ಟು, ಅದಕ್ಕಿಂತಲೂ ಮೀರಿದ ಸ್ಥೂಲತೆ ವ್ಯಾಪ್ತಿ ಪರಮಾತ್ಮನದಿದೆ. ನೀವೇನು ಅಣು ಅಂತ ತಿಳಿದುಕೊಂಡಿದ್ದೀರಿ, ಅದಕ್ಕಿಂತಲೂ ಅಣು ಆಗಿದ್ದಾನೆ ಪರಮಾತ್ಮ. ನೀವು ಕಾಣುವ ಸ್ಥೂಲ, ನೀವು ಕಾಣುವ ಅಣು ಪ್ರಸಿದ್ಧ ಸ್ಥೂಲ ಸೂಕ್ಷ್ಮಾದಿಗಳಿಂದ ವೈಲಕ್ಷಣ್ಯ ಜನಾರ್ದನ ಅವನಿಗೆ ಅಸ್ಥೂಲ ಅಣನು ಅಂತ ಕರೀತಾರೆ ಅಂಥೇಳಿ ಆಚಾರ್ಯರು ನಮಗೆ ಸಮಾಧಾನ ಹೇಳ್ತಾರೆ. ಅಲೌಕಿಕೋಪಿ ಜ್ಞಾನಾದಿ ತಚ್ಛಬ್ದೇರೇವ ಭಣ್ಯತೆ ಜ್ಞಾಪನಾರ್ಥಾಯ ಲೋಕಸ್ಯ ಯಥಾ ರಾಜೇವ ದೇವರಾಟ್. ಹಾಗಾದರೆ ಸ್ಥೂಲ ಅಂತ ಕರೆದ್ರೆ ಯಾಕೆ? ಒಂದು ಕಲ್ಪನೆ ಬರಲಿ ಅಂತ. ಪರ್ವತವನ್ನು ಹೋಲಿಸಿದರು. ಯಾಕೆ? ಪರ್ವತ ಎಲ್ಲಕ್ಕಿಂತಲೂ ದೊಡ್ಡದ್ದು. ಹೇಗೆ ಪರ್ವತ ದೊಡ್ಡದಾಗಿದೆ ಹಾಗೆ ಪರಮಾತ್ಮ ದೊಡ್ಡವನಾಗಿದ್ದಾನೆ, ನಿಮಗೊಂದು ಕಲ್ಪನೆ ಬರಲಿ ಅಂತ ತಿಳ್ಕೊಂಡಂತೆ. ಹೇಗೆ? ಪರಮಾತ್ಮ ಒಬ್ಬ ರಾಜನಿದ್ದಂತೆ ಇದ್ದಾನೆ, ಜಗತ್ತಿನ ರಾಜ ಅಂತ ಕರೀತೇವೆ. ಏನು ರಾಜರಷ್ಟೇ ಇದ್ದಾನೆ ಪರಮಾತ್ಮ? ಇಲ್ಲ, ನಿಮಗೆ ತಿಳಿಯಲಿ ಅಂತ ತಿಳ್ಕೊಂಡಂತೇಳಿ ಆ ಶಬ್ದಗಳನ್ನು ನಾವು ಹೇಳ್ತೇವೆ. ಮಹಾಭಾರತ ಶಾಂತಿ ಪರ್ವದಲ್ಲಿ ಹೇಳ್ತಾರೆ, ಅಣೀಯಸಾಂ ಅಣೀಯಾಂಸಂ, ಅಣುವಿಗಿಂತೂ ಅಣು, ಸ್ಥವಿಷ್ಟಂತ ಸ್ಥವೀಯಸಾಂ, ವಿಸ್ತಾರವಾದ ವಸ್ತುವಿನಿಗಿಂತಲೂ ಅತ್ಯಂತ ವಿಸ್ತಾರ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡಂತೇಳಿ. ಆನಂತರ ಭಾಗವತ ಕೂಡ ಹೇಳ್ತಾರೆ, ಪರ್ವತಗಳು ಪರಮಾತ್ಮನ ಮೂಳೆಗಳು. ಸಂಪೂರ್ಣ ಜಗತ್ತೇ ಪರಮಾತ್ಮನೊಂದು ಮೂರ್ತಿ ಅಂತ ಇಟ್ಕೊಂಡ್ರೆ ಪರ್ವತಗಳು ಪರಮಾತ್ಮನ ಮೂಳೆಗಳು, ಅಷ್ಟು ಗಟ್ಟಿಯಾಗಿವೆ. ಎಲ್ಲಿ ದೊಡ್ಡದಾಗಿವೆ ಅಂತಲ್ಲ, ಗಟ್ಟಿಯಾಗಿವೆ ಅಂತ. ಅದಕ್ಕೋಸ್ಕರ ನಾವು ಶಿಲಾದಲ್ಲಿ ಪರಮಾತ್ಮನ ಪೂಜೆ ಮಾಡ್ತೇವೆ, ಕಲ್ಲಿನಲ್ಲಿ ಪರಮಾತ್ಮನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೇವೆ. ಶಿಲಾವತ್ತಶ್ಚ ದೇಹೋಂ ಆಂಡಕೋಶಸ್ತು ಸತ್ವತಿ, ಬ್ರಹ್ಮವರ್ತ ಪುರಾಣದಲ್ಲಿ ಬಂದಿದೆ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಪರ್ವತಗಳನ್ನು, ನದಿಗಳನ್ನು, ಸಮುದ್ರಗಳನ್ನು ನಾವು ದೇವರಂತ ಪೂಜೆ ಮಾಡೋದಕ್ಕೆ ದೇವರ ವೈಶಾಲ್ಯವನ್ನು ತೋರಿಸುವ ಆ ಕಣ್ಣಿಗೆ ಕಾಣುವ ವಸ್ತುಗಳು. ಸ್ಥವಿಷ್ಟ ಈ ಶಬ್ದದಿಂದ ಸ್ಥೂಲ ಪರಮಾತ್ಮನ ಸ್ಥೂಲತೆಯನ್ನು ಸ್ಥವಿಷ್ಟ ಶಬ್ದ ವ್ಯಕ್ತಪಡಿಸ್ತಾ ಇದೆ. ಯಾಕೆ? ಪರಮಾತ್ಮನಿಂದ ಈ ಜಗತ್ತು ಹುಟ್ಟಿದ್ದರಿಂದಾಗಿ ಈ ಜಗತ್ತೇ ಪರಮಾತ್ಮನ ರೂಪ ಅಂತ ತಿಳ್ಕೊಂಡಂತ ಹೇಳಿ ಶಾಸ್ತ್ರಗಳು ಅನೇಕ ಕಡೆ ವರ್ಣನೆ ಮಾಡಿವೆ. ಆದರೆ ಈ ಭ್ರಮೆಯಲ್ಲಿ ಈ ಕಲ್ಲು ಮಣ್ಣುಗಳೇ ದೇವರು ಅಂತ ತಿಳ್ಕೊಂಡಂತ ಹೇಳಿ ಕಲ್ಪನೆ ಮಾಡಬೇಡಿ. ಇದು ಕೇವಲ ಹೋಲಿಕೆ. ಅವನಿಂದ ಹುಟ್ಟಿದ್ದರಿಂದಾಗಿ ಇದು ಅವನ ಶರೀರ. ಅದಕ್ಕೋಸ್ಕರ
ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಅಂತರ್ಯಾಮಿಯಾಗಿದ್ದಾನೆ. ಆದ್ದರಿಂದಾಗಿ ಈ ಜಗತ್ತವನ ಶರೀರ. ಆದರೆ ಅವನೇ ಕಲ್ಲು, ಅವನೇ ಮಣ್ಣು, ಅವನೇ ಪರ್ವತ, ಅವನೇ ನದಿ ಸಮುದ್ರಗಳು ಅಲ್ಲ. ಅವನ ವಿಶಾಲತೆಯನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ನಮಗೆ ನೋನ್ ಟು ಅನ್ನೋನ್ ಥಿಯರಿಯಲ್ಲಿ ಪರಮಾತ್ಮನನ್ನು ತಿಳಿಸಿಕೊಡೋದಕ್ಕೋಸ್ಕರ ಇರತಕ್ಕಂಥ ಇದೊಂದು ಕ್ರಮ. ಸಂಸ್ಕೃತದಲ್ಲಿ ಪರಮಾತ್ಮ ಜಗತ್ತಿನ ಒಳಗಿದ್ದರೂ, ಜಗತ್ತಿನ ಕಣಕಣದಲ್ಲಿದ್ದರೂ ಕೂಡ ಅದರಿಂದ ಬೇರೆಯಾಗಿದ್ದಾನೆ. ತಿಷ್ಠತಿ ಅಂದರೆ ಸ್ಥ ಅಂತಂದರೆ ತಿಷ್ಠತಿ ಅಂತ ಅರ್ಥ, ಇರ್ತಾನೆ ಅಂತ ಅರ್ಥ. ಜಗತ್ತಿನಿಂದ ಬೇರೆಯಾಗಿ ಇರ್ತಾನೆ, ಆದ್ದರಿಂದಾಗಿ ಸ್ಥವಿಷ್ಠ ಅಂತ ತಿಳ್ಕೊಂಡಂಥ ರೂಪ ಆಗ್ತದೆ. ತಿಷ್ಠತೀತಿ ಸ್ಥಃ ತತ್ರ ವಿಲಕ್ಷಣತೆಯ ವಿಭಿನ್ನತೆಯ ತಿಷ್ಠತಿ ಇತಿ ಸ್ಥವಿಷ್ಠ. ಅಥವಾ ಜ್ಞಾನಾನಂದಪೂರ್ಣರಾಗಿ ಎಂದಿಗೂ ಕೂಡ ದೇಹವೂ ಕೂಡ ನಾಶವಾಗದಂತೆ ಇರ್ತಾರೆ ಮುಕ್ತಾತ್ಮರು. ಆ ಮುಕ್ತಾತ್ಮರಲ್ಲಿಯೂ ಕೂಡ ವಿಶೇಷವಾಗಿ ಪರಮಾತ್ಮ ಅವರ ಅಂತರ್ಯಾಮಿಯಾಗಿ ಇರ್ತಾನೆ. ಆದ್ದರಿಂದಾಗಿ ಅವನಿಗೆ ಸ್ಥವಿಷ್ಠ ಅಂತ ತಿಳ್ಕೊಂಡಂತೇಳಿ ಹೆಸರು. ಪರಮಾತ್ಮ ಎಲ್ಲ ಕಡೆಗೂ ಇದ್ದಾನೆ, ಗರುಡನ ಮೇಲೆ ಕುಳಿತು ಬರ್ತಾನೆ ಕರೆದಾಗ ಅಂತ ತಿಳ್ಕೊಂಡು ಅನ್ನೋದಕ್ಕೋಸ್ಕರ ಸರ್ವತ್ರ ತಿಷ್ಠತಿ, ಎಲ್ಲ ಕಡೆಯಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ. ಆದ್ದರಿಂದ ವಿ ಅಂದರೆ ಗರುಡ, ವೌ ಅಂದರೆ ಗರುಡನ ಮೇಲೆ, ತಿಷ್ಠತಿ ಜಗತ್ತಿನಲ್ಲಿ ಎಲ್ಲಿಯೂ ಕಡೆಯೂ ಇರ್ತಾನೆ, ಗರುಡನ ಮೇಲೆ ಕುಳಿತುಕೊಂಡು ಬರ್ತಾನೆ. ಆದ್ದರಿಂದ ಅವನಿಗೆ ಸ್ಥವಿಷ್ಠ ಅಂತ ತಿಳ್ಕೊಂಡಂತೇಳಿ ಹೆಸರು. ಸ್ಥಿರತೆಯ ತಿಷ್ಠತಿ ಇತಿ ಸ್ಥ ಮಂದರ ಪರ್ವತ. ವೌ ಅದನ್ನು ಗರುಡನ ಮೇಲೆ ಸ್ಥಾಪಯತಿ, ಎತ್ತಿ ಪರಮಾತ್ಮ ಸಮುದ್ರ ಮಂಥನದ ವೇಳೆಯಲ್ಲಿ ಮಂದರ ಪರ್ವತವನ್ನು ಎತ್ತಿ ಗರುಡನ ಮೇಲೆ ಇಟ್ಟು ಆನಂತರ ಕ್ಷೀರ ಸಮುದ್ರದವರೆಗೂ ತಂದುಕೊಟ್ಟ ಪರಮಾತ್ಮ. ಆದ್ದರಿಂದಾಗಿ ಭಗವಂತನಿಗೆ ಸ್ಥವಿಷ್ಠ, ಯಾವನಿಂದಾಗಿ ಗರುಡನ ಮೇಲೆ ಪರ್ವತವು ಇಡಲ್ಪಟ್ಟಿತೋ ಅಂಥ ವ್ಯಕ್ತಿ ಪರಮಾತ್ಮ. ಹೀಗೆ ಅನೇಕ ರೀತಿಯಿಂದಲೂ ನಾವು ಭಗವಂತನನ್ನು ಕಾಣುತ್ತಾ ಒಟ್ಟು ಇಂಥ ಜಗದ್ರೂಪಿಯಾದ ಪರಮಾತ್ಮ, ಆನಂತರ ಮುಕ್ತರಲ್ಲಿರುವ ಪರಮಾತ್ಮ, ಜಗತ್ ವಿಲಕ್ಷಣಾಗಿರುವ ಪರಮಾತ್ಮ, ಸರ್ವತ್ರದಲ್ಲಿಯೂ ವ್ಯಾಪ್ತನಾದ ಪರಮಾತ್ಮ ನಾವು ಕರೆದಲ್ಲಿಗೆ ಬರ್ತಾನೆ. ಎಲ್ಲಿ ನಾವು ವೇದ ಮಂತ್ರಗಳಿಂದ ಯಜ್ಞಶಾಲೆಗೆ ಕರೀತೇವೆ, ಎಲ್ಲಿ ನಾವು ಪರಮಾತ್ಮನನ್ನು ಶಾಲಿಗ್ರಾಮಾದಿಗಳಲ್ಲಿ ಕರೀತೇವೆ, ಅಲ್ಲಿ ಪರಮಾತ್ಮ ತಪ್ಪದೇ ಬರ್ತಾನೆ. ಬಂದು ನಮ್ಮ ಮೇಲೆ ತಾನೊಬ್ಬನೇ ಬರೋದಿಲ್ಲ, ವಾಯುದೇವರ ಜೊತೆಗೆ ಬಂದು ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಭಗವಂತನಿಗೆ ಸ್ಥವಿಷ್ಠ ಅಂತ ತಿಳ್ಕೊಂಡಂಥ ಹೆಸರು. ಅದಕ್ಕೋಸ್ಕರ ದೇವರನ್ನು ಭೇಟಿಯಾಗಬೇಕಾಗಿದ್ದರೆ ಮನೆಯಲ್ಲಿ ಒಂದು ಸ್ಪೆಷಲ್ ದೇವರಿಗೋಸ್ಕರ ಸ್ಥಳ ಮಾಡಿ ಅಲ್ಲಿಗೆ ಬರ್ತಾನೆ ದೇವರು. ಇಲ್ಲ ಪರಮಾತ್ಮ ಅಡುಗೆಯಲ್ಲಿ ಈ ಕಡೆಗೆ ಕರೀತಾ ಇರ್ತೇವೆ, ಪುರಿ ಕರೀತಾ ಇರ್ತೇವೆ, ಆ ವಾಸನೆಯಲ್ಲಿ ಬಂದು ಕೂತ್ಕೋ ದೇವ್ರ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಅಂತ ಯಾಕೆ ಬರಬೇಕು ಪರಮಾತ್ಮ? ವೈಕುಂಠ ಬಿಟ್ಟು ಅಲ್ಲಿ ಬರ್ತಾನ? ಬರೋದಿಲ್ಲ. ಅವನಿಗೋಸ್ಕರ ಸ್ಪೆಷಲ್ ಮಂಟಪ ಮಾಡಿ, ಅವನಿಗೋಸ್ಕರ ಸ್ಪೆಷಲ್ ರೂಮ್ ಮಾಡಿ ಅಲ್ಲಿ ಪರಮಾತ್ಮ ಬರ್ತಾನೆ. ಒಂದು ಬೆಡ್ರೂಮ್ ಕಡಿಮೆ ಮಾಡಿ ಆ ಧೈರ್ಯ ತೋರಿಸ್ಬೇಕು. ದೇವರು ನಮ್ಮನೆಗೆ ಬರಬೇಕು ಅಂತ ತಿಳ್ಕೊಂಡಂತಂದರೆ ಒಂದು ರೂಮ್ ಅವನಿಗೋಸ್ಕರ ಸ್ಪೆಷಲ್ ಇಡಬೇಕು. ಆಗ ನಾವು ದೇವರನ್ನು ಮೀಟ್ ಮಾಡುವ ಸ್ಥಳ ಅದು. ಅದೊಂದು ಸ್ಪೆಷಲ್ ಬಿದ್ದರೆ ಬರ್ತಾನೆ ಪರಮಾತ್ಮ. ಅದೇ ರೀತಿ ಯಜ್ಞಶಾಲೆಗೆ ಬರ್ತಾನೆ, ದೇವ ಮಂದಿರದಲ್ಲಿ ಬರ್ತಾನೆ. ಅದಕ್ಕೋಸ್ಕರ ಯಜ್ಞಶಾಲೆ, ದೇವಮಂದಿರ, ನಮ್ಮ ಮನೆಯಲ್ಲಿ ಪ್ರತ್ಯೇಕ ದೇವರ ಮನೆ. ಇಲ್ಲಿ ಪರಮಾತ್ಮನನ್ನು ನಾವು ದೇವರನ್ನು ಮೀಟ್ ಮಾಡುವ, ಭೇಟಿಯಾಗುವ ಸ್ಥಳಗಳು. ಅಲ್ಲಿ ಬಂದು ನಾವು ಮಾಡುವ ಸ್ತೋತ್ರವನ್ನು ಸ್ವೀಕಾರ ಮಾಡ್ತಾನೆ. ಹರಿವಾಯುಗಳು ನಮ್ಮನ್ನು ಅನುಗ್ರಹಿಸ್ತಾರೆ ಅಂತನ್ನೋದು ವಿವರಣೆ ಈ ಸ್ಥವಿಷ್ಠ ಅಂತನ್ನೋ ಹೆಸರಿನಿಂದ ನಾವು ತಿಳಿದುಕೊಳ್ಳೋಕ್ಕೆ ಸಾಧ್ಯವಾಗ್ತದೆ. ಇನ್ನು ಉಳಿದ ಸಮಯದಲ್ಲಿ ತತ್ವನಿರ್ಣಯ. ಪರಮಾತ್ಮನ ಆಜ್ಞೆಯಿಂದ
ಒಂದು ಗ್ರಂಥ ಓದಿದರೂ ಕೂಡ, ಒಂದು ಗ್ರಂಥವನ್ನು ಚೆನ್ನಾಗಿ ಓದಿದರೂ ಕೂಡ ಮಧ್ವ ಸಿದ್ಧಾಂತ ನಿಮಗೆ ಸರಿಯಾಗಿ ತಿಳಿಯುತ್ತದೆ. ತಿಳಿಯಬೇಕಾದ ಒಂದೇ ಒಂದು ಗ್ರಂಥ ಮಹಾಭಾರತ ಆತ್ಮನಿರ್ಣಯ. ಮಹಾಭಾರತಸ್ಯ ಉಪಲಕ್ಷಣತೆಯ ಸರ್ವಶಾಸ್ತ್ರಾಣಾಂ ರಾಮಾಯಣಸ್ಯ ಭಾಗವತಸ್ಯ ಹರಿವಂಶಸ್ಯ ಮಹಾಭಾರತಸ್ಯ ಚ ನಿರ್ಣಯ ಮಹಾಭಾರತ ನಿರ್ಣಯ. ಈ ಮಹಾಭಾರತ ನಿರ್ಣಯದ ಮಂಗಲಾಚರಣೆ ಶ್ಲೋಕ ಈ ರೀತಿಯಾಗಿದೆ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಆರಂಭದಲ್ಲಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದರೆ ಮಂಗಲಾಚರಣದಲ್ಲಿ ಸಂಪೂರ್ಣ ಗ್ರಂಥ ನಿರ್ವಿಘ್ನವಾಗಿ ಮುಗಿಯುತ್ತದೆ. ಶ್ರೀಮದಾಚಾರ್ಯರಿಗೆ ವಿಘ್ನ ಇಲ್ಲ. ಯಾಕೆ? ನಹಿ ಹರಿಂ ಸತತಂ ನಮಸ್ತ್ಯಸೌ. ಯಾವಾಗಲೂ ಅವರನ್ನು ದೇವರನ್ನು ನಮಸ್ಕಾರ ಮಾಡೋದಿಲ್ಲ ಅಂತಲ್ಲ, ಯಾವಾಗಲೂ ಪರಮಾತ್ಮನ ಹೃದಯದಲ್ಲಿ ಸ್ಮರಣೆ ಮಾಡ್ತಾ ಇರ್ತಾರೆ. ಅವರಿಗೆ ಮಂಗಲಾಚರಣೆ ಬೇಕಾಗಿಲ್ಲ. ಆದರೆ ನಮಗೆ ಕಲಿಸಿಕೊಡೋದಕ್ಕೋಸ್ಕರ ಈ ರೀತಿಯಾಗಿ ಇರತಕ್ಕಂಥ ಒಂದು ವಿಶಿಷ್ಟತೆ ಮಂಗಲಾಚರಣೆ ಮಾಡಿ ತೋರಿಸ್ತಾ ಇದ್ದಾರೆ ಆಚಾರ್ಯರು. ಅದರ ಜೊತೆಗೆ ಪರಮಾತ್ಮನು ನಮಗೇನು, ಪರಮಾತ್ಮನ ಮುಖ್ಯ ಸ್ವಭಾವವೇನು ಅನ್ನೋದನ್ನು ಕೂಡ ನಮಗೆ ಸೂಚನೆ ಮಾಡ್ತಾ ಇದ್ದಾರೆ. ಈ ಪರಮಾತ್ಮ ನಾರಾಯಣ, ನ ಅರಾಹ, ನಾರಾಹ. ನಾರ ಅಂತಿಕೊಂಡಂತಂದರೆ ದೋಷಗಳು ಇಲ್ಲದೆ ಅನಂತ ಗುಣಗಳು ಅಂತ ಅರ್ಥ. ಆ ನಾರಾಯಣಂ ಅಯನಃ ನಾರಾಯಣ, ಅನಂತ ಗುಣಗಳ ಗಣಿ ಶ್ರೀಹರಿ ಪರಮಾತ್ಮ. ಅಂದರೆ ದೋಷರಹಿತನಾದ ಅನಂತ ಗುಣವುಳ್ಳವನು ನಾರಾಯಣ ಅಂತಿಕೊಂಡಂತ ಅರ್ಥ. ಆಪೋ ನಾರ ಇತಿ ಪ್ರೋಕ್ತ, ನೀರಿಗೆ ನಾರ ಅಂತಿಕೊಂಡಂತ ಹೆಸರು. ಕ್ಷೀರ ಸಮುದ್ರದ ಮಧ್ಯದಲ್ಲಿ ಅಯ್ಯನ ಮನೆ ಮಾಡಿಕೊಂಡವನು ನಾರಾಯಣ. ನಾರಿಯತೆ, ನಾಶರಹಿತಳಾಗಿರ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ. ಅವಳಿಗೆ ಆಶ್ರಯ ತನ್ನ ಎದೆಯಲ್ಲೇ ಕೊಟ್ಟಿದ್ದಾನೆ. ಆದ್ದರಿಂದಾಗಿ ಇವನಿಗೆ ನಾರಾಯಣ ಅಂತ ತಿಳ್ಕೊಂಡಂತ ಹೆಸರು. ಯಾರಿಗೆ ಶಾರೀರಿಕವಾಗಿಯೂ ಮೃತ್ಯು ಇಲ್ಲವೋ ಅಂಥವರು ಮುಕ್ತರು. ಅವರಿಗೆ ಯಾವನು ಆಶ್ರಯನಾಗಿದ್ದಾನೆಯೋ ಅವನು ನಾರಾಯಣ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತಾನೆ. ಇಂಥ ನಾರಾಯಣ ಪರಿಪೂರ್ಣ ಗುಣಾರ್ಣವಾಯ, ಒಂದೊಂದು ಗುಣಗಳು ಪರಿಪೂರ್ಣ. ಒಂದೊಂದು ಗುಣಗಳು ಪರಿಪೂರ್ಣ ಅಂದರೆ ಏನರ್ಥ? ಇನ್ಫಿನಿಟ್ ಅಂತ ಅರ್ಥ. ಇನ್ಫಿನಿಟ್ ಅಂದ್ರೇನು? ಹೇಗೆ ಉದಾಹರಣೆ ತಿಳ್ಕೊಳ್ಳೋದು ಹೇಗೆ? ನನ್ನಲ್ಲಿಯೂ ಕೂಡ ಪ್ರೀತಿ ಇದೆ. ಆದರೆ ನನ್ನ ಪ್ರೀತಿ ಜುರಿಸ್ಟಿಕ್ಷನ್, ನಾನು, ನನ್ನವರು, ನನ್ನ ಹೆಂಡತಿ, ಮಕ್ಕಳು, ಬಂಧು ಬಾಂಧವರು, ಗೊತ್ತಿದ್ದ ಶಿಷ್ಯರು ಅಷ್ಟೇ, ಅದಕ್ಕಿಂತ ಮುಂದೆ ಇಲ್ಲ. ಪರಮಾತ್ಮನು ಅನಂತ ಜೀವನನ್ನು ಪ್ರೀತಿ ಮಾಡ್ತಾನೆ. ಆದ್ದರಿಂದ ಅವನ ಪ್ರೀತಿ ಪರಿಪೂರ್ಣ, ನಮ್ಮ ಪ್ರೀತಿ ಅಪರಿಪೂರ್ಣ. ಒಂದು ಪ್ರೀತಿ ಒಂದು ಗುಣ ಪರಿಪೂರ್ಣ ಅಂತಂದಮೇಲೆ ಅಂತಹ ಅನಂತ ಗುಣಗಳಿಂದ ಪರಿಪೂರ್ಣನಾದಂಥವನು, ಪರಿಪೂರ್ಣವಾದ ಅನಂತ ಗುಣಗಳಿಂದ ಪರಿಪೂರ್ಣನಾದಂಥ ಭಗವಂತನಿಗೆ ಗುಣಸಮುದ್ರ ಅಂತ ತಿಳ್ಕೊಂಡಂತೇಳಿ ಕರೀತಾ ಇದ್ದಾರೆ. ಸಮುದ್ರ ಇದು ಪರಮಾತ್ಮನಿಗೆ ನ್ಯೂನೋಪಮ. ಸಮುದ್ರಕ್ಕಿಂತಲೂ ಕೋಟಿ ಪಾಲು ವಿಸ್ತಾರ ಆಗಿದ್ದಾನೆ ಪರಮಾತ್ಮ. ಆದರೆ ಅವನ ಗುಣಗಳು ವಿಸ್ತೃತವಾಗಿವೆ. ನಮಗೆ ತಿಳಿಯಲಿ ಅಂತ ತಿಳ್ಕೊಂಡಂತೇಳಿ ನಮಗೆ ಗೊತ್ತಿದ್ದ ಸಮುದ್ರವನ್ನೇ ನಮಗೆ ಎಂದಿಗೂ ಅತಿ ಕೊನೆಯವರೆಗೂ ಹರಡಿತಕ್ಕಂಥ ಒಂದು ಸಮುದ್ರವನ್ನು ತೋರಿಸಿ ಇದರಂತೆ ಅಂತ ತಿಳ್ಕೊಂಡಂತೇಳಿ ತಿಳಿಸೋದಕ್ಕೋಸ್ಕರ ಹೇಳಿದ್ದಾರೆ. ಈ ಪರಮಾತ್ಮನ ನಾವ್ಯಾಕೆ ನೆನಪು ಮಾಡಬೇಕು? ಇವನನ್ನು ಯಾಕೆ ನಾವು ಸ್ಮರಿಸಬೇಕು? ಇವನಿಗೆ ಯಾಕೆ ನಾವು ನಮಸ್ಕಾರ ಮಾಡಬೇಕು?
ವಿಶ್ವೋದಯ ಸ್ಥಿತಿಲಯೋನ್ಯಯತಿ ಪ್ರದಾಯ. ಪರಮಾತ್ಮ ಜಗತ್ತಿಗೆ ಜಡಚೇತನರು ಇಬ್ಬರಿಗೂ ಸೃಷ್ಟಿ ಮಾಡ್ತಾನೆ. ವಿಶ್ವದ ಉದಯ, ಅದಕ್ಕೆ ಸ್ಥಿರತೆ ತಂದು ಕೊಡ್ತಾನೆ. ಸೃಷ್ಟಿ ಸ್ಥಿತಿಲ, ಲಯ, ಹಳೇದು ಹೋಗಿ ಹೊಸ ಬರುವಂತೆ ಮಾಡ್ತಾನೆ. ಯಾವುದು ಬೇಡ ಅದು ವಿಲಯ ಮಾಡ್ತಾನೆ. ಆ ನಂತರ ಉನ್ನಯತಿ, ನಿಯಮನ ಮಾಡ್ತಾನೆ. ಈ ನಾಲ್ಕು ಸೃಷ್ಟಿ ಸ್ಥಿತಿ ಲಯ ನಿಯಮನ, ಇವು ನಾಲ್ಕು ಜಡಚೇತನರಿಗೆ ಸಮಾನ. ಆದರೆ ಚೇತನಕ್ಕೆ ಇನ್ನು 4 ಎಕ್ಸ್ಟ್ರಾ ಕೊಡ್ತಾನೆ. ಅದ್ಯಾವುದು ಅಂತ ತಿಳ್ಕೊಂಡಂತಂದರೆ ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ. ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಕೇವಲ ಚೇತನರಿಗೆ, ಜಡಕರಿಗೆ ಅಲ್ಲ. ಚೇತನರಾದ ನಮಗೆ ಜ್ಞಾನ ಕೊಡ್ತಾನೆ. ಜ್ಞಾನ ಕೊಟ್ಟಿರದೇ ಇದ್ದರೆ ಕೈ ಸುಟ್ಕೊಂಡು ದೇಹ ಸುಟ್ಟೋದ್ರು. ಯಾಕೆ ಸುಡುವ ಬಿಸಿತನ ನಮಗೆ ಹತ್ತಿ ಇದ್ದೇ ಇದ್ದರೆ ಎಂದೋ ಸುಟ್ಟು ಹೋಗ್ತಿದ್ವಿ ನಾವು. ಮೂಗಿಗೆ ಅಗ್ರಾಣ ವಾಸನೆ ನೋಡ್ತಕ್ಕಂಥ ಪರಿಮಳ ನೋಡೋ ಸಾಮರ್ಥ್ಯ ಕೊಟ್ಟಿರದೇ ಇದ್ದರೆ ಹೊಲಸು ಪದಾರ್ಥವನ್ನು ಹಳಸಿದ್ದನ್ನು ತಿಂತಿದ್ದೀವಿ ನಾವು. ಕಣ್ಣು ಕೊಟ್ಟಿರದೇ ಇದ್ದರೆ ಎಷ್ಟು ತ್ರಾಸ ಆಗ್ತದೆ. ಇಷ್ಟು ಉಪಕಾರ ಮಾಡಿದ್ದಾನಲ್ಲ ದೇವರು. ಆ ಉಪಕಾರದಕ್ಕೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅವನನ್ನು ಸ್ತೋತ್ರ ಮಾಡೋದು, ಅವನ ಮಹಿಮೆ ತಿಳಿದುಕೊಂಡು ಸ್ತೋತ್ರ ಮಾಡೋದು ಬಿಟ್ಟು ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಭೂಯಿಷ್ಠಾಂತೆ ನಮ್ಮ ಉಕ್ತಿಮಿ ದೇವ. ಪರಮಾತ್ಮ ನಮಸ್ಕಾರವನ್ನು ಮಾಡ್ತೀವಪ್ಪ, ನಿನಗೇನು ನಾವು ಕೊಡಲಿಕ್ಕೆ ಆಗ್ತದೆ ಹೇಳು. ಆದರೆ ಚೇತನರಲ್ಲಿಯೂ ಕೂಡ ಪರಮಾತ್ಮ ನಮಗೆ ಸುಖ ಕೊಡ್ತಾನೆ. ಆದರೆ ವಿಭೂದ ಅಸುರ ಸೌಖ್ಯ ದುಃಖ ಭಕ್ತರಿಗೆ ಮಾತ್ರ ಸುಖ ಕೊಡ್ತಾನೆ. ಆದರೆ ತನ್ನನ್ನು ದ್ವೇಷ ಮಾಡುವ ಭಗವಂತನಿಗೆ ಯಾರಿಗ ಮೇಲೆ ದ್ವೇಷ ಇಲ್ಲ. ತನ್ನನ್ನು ದ್ವೇಷ ಮಾಡ್ತಕ್ಕಂಥ ಅಸುರರಿಗೆ ಕೇವಲ ದುಃಖ ಕೊಡ್ತಾನೆ. ಇಂಥ ದೇವರ ಎಲ್ಲ ಸರಿ ರೀ. ವಿಶ್ವಂ ಮಿಥ್ಯಾ ಅಂತ ಹೇಳ್ತಾರಲ್ಲ, ಜಗತ್ತು ಸುಳ್ಳು. ಇಂಥ ಜಗತ್ತು ಸುಳ್ಳು ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥ ಪರಮಾತ್ಮನಿಗೆ ಉಪಕಾರಿಗಳು ಅಂತ ಯಾಕಂತ ಅನ್ಬೇಕು ನಾವು? ಅವನು ಉಪಕಾರಿ ಅಂತ ನಾವ್ಯಾಕೆ ಕರಿಬೇಕು ಅವನನ್ನು? ಇಲ್ಲ, ಸತ್ಕಾರಣಾಯ, ಸತ್ಯವಾದ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ನಾವು ಸತ್ಯ, ಅವನು ಸತ್ಯ, ಈ ಜಗತ್ತು ಸತ್ಯ, ನಮಗೆ ಅನುಭವವಾಗೋದು ಸತ್ಯ, ನಮ್ಮ ಜ್ಞಾನ ಸತ್ಯ, ನಮ್ಮ ಉಪಾಸನಾ ಸತ್ಯ, ಎಲ್ಲವೂ ಸತ್ಯ. ಸತ್ಕಾರಣಾಯ. ಹೌದಪ್ಪ, ವೈಕುಂಠದಾಗಿದ್ದಾನೆ, ಭೇಟಿ ಯಾವಾಗ ಆಗ್ತಾನೆ? ಯಾವಾಗ ಅವನು ಭೇಟಿ ಆಗೋದು? ಇಲ್ಲ, ವಿತತಾಯ, ಎಲ್ಲ ಕಡೆಗಿದ್ದಾನೆ ರೀ. ನಿಮ್ಮನೆಗೂ ಇದ್ದಾನೆ, ನಿಮ್ಮ ಹತ್ರ ಇದ್ದಾನೆ. ಇಂಥ ಪರಮಾತ್ಮನಿಗೆ ಅನಂತ ಅನಂತ ನಮಸ್ಕಾರಗಳು. ಮಂಗಲಾಚರಣೆ ಜೊತೆಯಲ್ಲಿ ಹೇಳಿಬಿಟ್ರು, ನಮಗೆಲ್ಲವನ್ನೂ ಕೊಟ್ಟವನವನು. ಅವನನ್ನು ನೆನೆಸದೇ ಇದ್ದರೆ ನಾವು ಕೃತಜ್ಞರು, ಇರಲಿಕ್ಕೆ ಅಯೋಗ್ಯರು. ಇಷ್ಟೆಲ್ಲ ಕೊಟ್ಟ ಪರಮಾತ್ಮನಿಗೆ ನಾವು ಸ್ತೋತ್ರ ಮಾಡಲೇಬೇಕು. ಅದರ ಜೊತೆಗೆ ವಿಶ್ವ ಸತ್ಯವಾದದ್ದು, ಜಗತ್ತು ಮಿಥ್ಯಾ ಅಲ್ಲ ಅನ್ನುವ ತತ್ವಜ್ಞಾನವನ್ನು ಕೊಟ್ಟರು. ಅದರ ಜೊತೆಯಲ್ಲಿ ಪರಮಾತ್ಮ ಸೃಷ್ಟಿಯಾದಷ್ಟಕರ್ತ ಅಂತ ಕೂಡ ಹೇಳಿದರು. ಭಕ್ತರಿಗೆ ಮಾತ್ರ ಸುಖ ಸಿಗ್ತದೆ ಅಂತ ಅನ್ನೋ ತತ್ವಜ್ಞಾನವನ್ನು ಹೇಳಿದರು. ಇಷ್ಟು ವೇದಾಂತದ ಸಿದ್ಧಾಂತವನ್ನು ಒಂದು ಶ್ಲೋಕದಲ್ಲಿ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಪರಮಾತ್ಮ ಸೃಷ್ಟಿ ಮಾಡಬೇಕಾಗಿದ್ದರೆ ಸೃಷ್ಟಿಯ ಮೊದಲು ಇರಬೇಕಲ್ಲ? ಹೌದು, ಸೃಷ್ಟಿ ಮೊದಲು ಇದ್ದ.
ಹೇಗಿತ್ತು ಜಗತ್ತು? ಆಗ ಪರಮಾತ್ಮ ಹೇಗಿದ್ದ ಅನ್ನುವ ಸಂಶಯವನ್ನು ದೂರ ಮಾಡೋದಕ್ಕೋಸ್ಕರ ಹೇಳ್ತಾರೆ, ಆಸೀದ್ ಉದಾರ ಗುಣವಾರಿಧಿ ಅಪ್ರಮೇಯ ನಾರಾಯಣ ಪರತಮಃ ಪರಮಾತ್ಸ ಏಕ. ಅತ್ಯಂತ ಪರೋಪಕಾರ ಮಾಡುವ ಉದಾರವಾದ ಗುಣಗಳ ಸಮುದ್ರನಾದ, ಯಾವನನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲವೋ ಇಂತಹ ಪರಮಾತ್ ಪರತಮಃ, ಜಗತ್ತಿನಲ್ಲಿ ಜೀವೋತ್ತಮರಾದ ವಾಯುದೇವರು, ಈಶಕೋಟಿಯಲ್ಲಿ ಬರುವ ಮಹಾಲಕ್ಷ್ಮೀ ದೇವಿ, ಅಂಥ ಮಹಾನ್ ವ್ಯಕ್ತಿಗಳಿಗಿಂತಲೂ ಮಹಾನ್ ವ್ಯಕ್ತಿಯಾಗಿರ್ತಕ್ಕಂತಹ ಸರ್ವೋತ್ತಮನಾದ ಸರ್ವಶ್ರೇಷ್ಠನಾದ ಆ ಪರಮಾತ್ಮ ಸಂಶಾಂತ ಸಂವಿಧಖಿಲಂ ಜಠರೇ ನಿಧಾಯ, ಪ್ರಳಯ ಕಾಲದಲ್ಲಿ ಮೂರ್ಛಾವಸ್ಥೆಯಲ್ಲಿ ಇರುವ ಕೆಲವರನ್ನು ಬಿಟ್ಟು ಸಂಪೂರ್ಣ ಜಗತ್ತನ್ನು ಜಠರೇ ನಿಧಾಯ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಲಕ್ಷ್ಮೀದೇವಿಗೆ ಆಲಿಂಗನವನ್ನು ಕೊಟ್ಟು ಪರಮಾತ್ಮ, ಲಕ್ಷ್ಮೀದೇವಿಗೆ ಆಲಿಂಗನ, ಪರಮಾತ್ಮನಿಗೂ ಹೆಣ್ಣು ಬೇಕಾಗ್ತದ? ಇಲ್ಲ, ಸ್ವರತಃ ಅವನಿಗೆ ಯಾರು ಬೇಕಾಗಿಲ್ಲ. ಜ್ಞಾನಾನಂದ ಸ್ವರೂಪ, ಇನ್ನೊಬ್ಬರ ಅವಶ್ಯಕತೆ ಇಲ್ಲ. ಆದರೆ ಲಕ್ಷ್ಮೀದೇವಿ ಭಕ್ತಳು, ಪತಿಯಂತೆ ಕೊಂಡಂತಲೂ ಉಪಾಸನೆ ಮಾಡಿದ್ದಾಳೆ, ಅವಳೊಬ್ಬರಿಗೆ ಮಾತ್ರ ಅಧಿಕಾರ ಆ ರೀತಿ ಉಪಾಸನೆ ಮಾಡಲಿಕ್ಕೆ. ಅವತ್ತು ಅವಳ ಸುಖಕ್ಕೋಸ್ಕರ ಅವಳಿಗೆ ಆನಂದವನ್ನು ಕೊಟ್ಟಿದ್ದಾನೆ, ತನಗೋಸ್ಕರ ಅಲ್ಲ. ಲಕ್ಷ್ಮೀದೇವಿಯ ಬಯಕೆಯನ್ನು ಪೂರ್ತಿ ಮಾಡಲು, ಆ ಭಕ್ತಳ ಇಚ್ಛೆಯನ್ನು ಪೂರ್ತಿ ಮಾಡಲು ಅವಳನ್ನು ತನ್ನ ಆಲಿಂಗನದಲ್ಲಿ ಇಟ್ಟುಕೊಂಡು ಆ ಒಂದು ವಟಪತ್ರದ ಎಲೆಯ ಮೇಲೆ ಪರಮಾತ್ಮ ಆನಂದದಿಂದ ಪವಡಿಸಿದ್ದ. ಎಲ್ಲ ಜಗತ್ತು ಹೊಟ್ಟೆಯಲ್ಲಿತ್ತು. ಇಷ್ಟು ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಾರೆ. ಜಗತ್ತನ್ನಂತ ಬೇರೆ ಚರಾಚರ ಜಗತ್ತು, ಅಚೇತನವಾದ ಜಗತ್ತು, ಸೂಕ್ಷ್ಮ ರೂಪದಿಂದ ಅನಂತ ಜೀವಚೇತನರಾದ ಅನಂತ ಜೀವರಾಶಿಗಳು ಎಲ್ಲರೂ ಅವನ ಹೊಟ್ಟೆಯಲ್ಲೇ ಇದ್ದರು. ಅಂದರೆ ಪರಮಾತ್ಮನ ಆ ವಿಸ್ತಾರ, ಆ ಅರವು ಎಷ್ಟಿರಬಹುದು ಅಂತಕೊಂಡು ಅದನ್ನು ಕಲ್ಪನೆ ಮಾಡಿ. ಜೀವರು ಎಷ್ಟು ವಿಧ ನೋಡಿ. ಈ 2ನೇ ಶ್ಲೋಕದಲ್ಲಿ ಯಾವ್ಯಾವ ಪ್ರಮೇಯಗಳನ್ನು ತಿಳಿಸಿಕೊಟ್ರು? ಒಂದು, ಪರಮಾತ್ಮ ಸರ್ವೋತ್ತಮ ಅಂತಲೂ ತಿಳಿಸ್ಕೊಟ್ರು. ಆ ನಂತರ ಅನಂತ ಗುಣ ಪರಿಪೂರ್ಣ ಅಂತ ತಿಳಿಸ್ಕೊಟ್ರು. ಪ್ರಳಯ ಕಾಲದಲ್ಲಿ ಕೆಲವು ಜನರನ್ನು ಬಿಟ್ಟು, ಅಂದರೆ ಮಹಾಲಕ್ಷ್ಮೀ ದೇವಿ, ಬ್ರಹ್ಮ ಭಾರತಿ, ಬ್ರಹ್ಮ ಸರಸ್ವತಿ, ವಾಯುಭಾರತಿ, ಇವರು ಎಚ್ಚರದಿಂದ ಇರ್ತಾರೆ. ಇವರನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ನಿದ್ರಾವಸ್ಥೆಯಲ್ಲಿ, ಮುಕ್ಷಾವಸ್ಥೆಯಲ್ಲಿ ಇರ್ತಾರೆ ಅಂತನ್ನುವ ಇನ್ನೊಂದು ಸಿದ್ಧಾಂತವನ್ನು ಹೇಳಿದರು. ಆನಂತರ ತನ್ನ ಆನಂದ ಸ್ವರೂಪನೇ ಆದ್ದರಿಂದಾಗಿ ಅವನ ಆನಂದಕ್ಕೆ ಬೇರೆ ವ್ಯಕ್ತಿಗಳ ಅವಶ್ಯಕತೆ ಇರಲಿಲ್ಲ. ಆದರೆ ಲಕ್ಷ್ಮೀದೇವಿ ಪರಮ ಭಕ್ತಳ ಇಚ್ಛೆಯನ್ನು ಪೂರ್ತಿ ಮಾಡೋದಕ್ಕೋಸ್ಕರ ಅವಳನ್ನು ತನ್ನ ಆಲಿಂಗನದಲ್ಲಿ ಸೇರಿಸಿಕೊಂಡು ಪರಮಾತ್ಮ ಒಬ್ಬನೇ ಇದ್ದ. ಜಗತ್ತು ಇರಲಿಲ್ಲ ಅಂದರೆ ಹೊಟ್ಟೆಯಲ್ಲಿತ್ತು. ಜಡಚೇತನಗಳು ಸೂಕ್ಷ್ಮ ರೂಪದಿಂದ ಪರಮಾತ್ಮನ ಉದರವನ್ನು ಆಶ್ರಯಿಸಿತ್ತು. ಜಗತ್ತಿಗೆ ಆಶ್ರಯ ಕೊಡುವ ಈ ಭಗವಂತ ಅದೆಷ್ಟು ದೊಡ್ಡವನು ಕಲ್ಪನೆ ಮಾಡಿಕೊಳ್ಳಿ. ತಶ್ಚೋದರಸ್ಥ ಜಗತಃ ಸದಮಂದ ಸಾಂದ್ರ ಸ್ವಾನಂದ ತುಷ್ಟ ವಪುಷೋಪಿ ರಮಾರಮಸ್ಯ ಭೂತಿ ನಿಜಾಶ್ರಿತ ಜನಸ್ಯ ಸೃಜ್ಯ ಸೃಷ್ಟೌ ಈಕ್ಷಾ ಬಭೂವ ಪರನಾಮ ನಿಮೇಶಕಾಂತೆ.
ಈ ರೀತಿಯಾಗಿ ಬ್ರಹ್ಮದೇವರಿಗೆ 1 ವರ್ಷ ಅಂದರೆ ಎಷ್ಟು ವರ್ಷ ಆಗ್ತದೆ ಅಂತ ಬ್ರಹ್ಮದೇವರ ವರ್ಷದ 87.5 ವರ್ಷಗಳು ಕಳೆದವು. 12.5 ವರ್ಷ ಮಾತ್ರ ಬಾಕಿ ಇತ್ತು. ಆಗ ಪರಮಾತ್ಮ ತನ್ನ ಪ್ರಿಯಪತ್ನಿಯಾದ ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಕೇಳಿ ಪರನಾಮ ಅಂತನ್ನುವ ಆ ಪ್ರಳಯದ ಅಂತ್ಯ ಕೊನೆಯ ಭಾಗದಲ್ಲಿ ತನ್ನ ಹೊಟ್ಟೆಯಲ್ಲಿರುವ ಸೃಜ್ಯ ಸೃಷ್ಟೌ ಸೃಷ್ಟಿಗೆ ಯೋಗ್ಯರಾದ ಯಾರನ್ನು ಸೃಷ್ಟಿಸಬೇಕು ಅಂದರೆ ಸೃಷ್ಟಿಸಲು ಯೋಗ್ಯರಾಗದೇ ಇದ್ದವರು, ಪ್ರಳಯ ಕಾಲದಲ್ಲಿಯೂ ನಿತ್ಯರಾಗಿರ್ತಕ್ಕಂಥವರು ಅಂತರ್ಥ. ಅವರನ್ನು ಬಿಟ್ಟು ಅನಾದಿಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಬಿಟ್ಟು, ಆದರೆ ಅನಾದಿಯಾಗಿದ್ದರೂ ತನ್ನ ಅಧೀನರಾಗಿರ್ತಕ್ಕಂತಹ ಸೃಷ್ಟಿಗೆ ಯೋಗ್ಯರಾಗಿರ್ತಕ್ಕಂತಹ ಜಡ ಸೃಷ್ಟಿ, ಚೇತನ ಸೃಷ್ಟಿ ಇವುಗಳನ್ನು ನಾನು ಮಾಡಬೇಕು ಅಂತ ಪರಮಾತ್ಮ ಇಚ್ಛೆ ಮಾಡಿದ್ದಾನೆ. ಇಲ್ಲಿ ಇರುವ ಪ್ರಮೇಯ ಅಂತ ತಿಳ್ಕೊಂಡಂತಂದರೆ, ಮೊದಲನೇದ್ದು ಸೃಷ್ಟಿ ಮಾಡದೇ ಇದ್ದರೆ ಭಗವಂತನ ಕೇಳೋರು ಯಾರಿದ್ದಿದ್ದಿಲ್ಲ. ಪರಮಾತ್ಮ ಸ್ವಾನಂದ ತುಷ್ಟೋಪುಷಃ, ತನ್ನ ಆನಂದದಲ್ಲಿ ಆನಂದಿತನಾಗಿರ್ತಕ್ಕಂಥ ವ್ಯಕ್ತಿ. ಅವನು ಸೃಷ್ಟಿ ಮಾಡದೇ ಇದ್ದು ಯಾರು ಕೇಳೋರಿದ್ದಿಲ್ಲ. ಆದರೆ ಅವನಲ್ಲಿ ಒಂದು ಗುಣ ಇದೆ. ಅನೇಕ ಅನಂತ ಗುಣಗಳಲ್ಲಿ ಒಂದು ಮುಖ್ಯ ಗುಣ ಉದಾರತೆ ಗುಣ. ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು ಅಂತನ್ನೋದು ಒಂದು ಸ್ವಾಭಾವಿಕ ಗುಣ. ಅಂತಹ ಪರಮಾತ್ಮ, ಉದಾರಿಯಾದ ಭಗವಂತ, ನಿಜಾಶ್ರಿತ ಜನಸ್ಯ ಭೂತ್ಯೈ, ತನ್ನ ಹೊಟ್ಟೆಯನ್ನು ಆಶ್ರಯಿಸಿದ ತನ್ನ ಭಕ್ತರಾಗಿರ್ತಕ್ಕಂಥ ಜೀವರು ಅವರು ತಮ್ಮ ಸಾಧನೆಯನ್ನು ಪರಿಪೂರ್ಣ ಮಾಡಲಿ ಅಂತನೂ ಅದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಸೃಷ್ಟಿಗೆ ಯೋಗ್ಯರಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಬಯಸಿದ್ದಾನೆ. ಪರನಾಮ ಅಂತ ತಿಳ್ಕೊಂಡಂತಂದರೆ ಆ ಪರಾರ್ಧ ರೂಪವಾದಂಥ ಪರಮಾತ್ಮನ ಆ ಪ್ರಳಯ ಕಾಲದ ಕೊನೆ ಭಾಗದಲ್ಲಿ ಅವನು ವಿಚಾರ ಮಾಡಿದ್ದಾನೆ. ವಿಚಾರ ಮಾಡಿ ಏನು ಮಾಡಿದ? ಕರುಣೆ ದೃಷ್ಟಿಯಿಂದ ಅವರನ್ನು ನೋಡಿದ. ದೃಷ್ಟ್ವಾಸ ಚೇತನಗಣಾನ್ ಜಠರೇ ಶಯಾನಾನ್ ಆನಂದ ಮಾತ್ರ ವಪುಷಃ ಶ್ರುತಿವಿಪ್ರಮುಕ್ತಾನ್ ಧ್ಯಾನಂಗತಾನ್ ಶ್ರುತಿಗತಾಂಶ್ಚ ಸುಷುಪ್ತಿ ಸಂಸ್ಥಾನ್ ಬ್ರಹ್ಮಾದಿಕಾನ್ ಕಲಿಪರಾನ್ ಮನುಜಾನ್ ತತಸ್ತತ. ಪರಮಾತ್ಮ ತನ್ನ ಹೊಟ್ಟೆಯಲ್ಲಿ ಆಶ್ರಿತರಾದ, ನಿದ್ದೆಯಲ್ಲಿರುವ ಚೇತನ ಜೀವರನ್ನು ನೋಡಿದ. ಆ ಚೇತನರಲ್ಲಿ 3 ಥರದ ಜೀವರಿದ್ದರು. ಮುಕ್ತರು, ಸಂಸಾರದಲ್ಲಿ ಇದ್ದು ಇನ್ನೂ ಸಾಧನೆ ಪೂರ್ತಿಯಾಗದೇ ಇದ್ದವರು, ಸಂಸಾರದಿಂದ ಮುಕ್ತರಾದಂಥವರು, ತನ್ನ ಧ್ಯಾನದಲ್ಲಿರುವ ವಾಯು ಬ್ರಹ್ಮ ಸರಸ್ವತಿ ಇತ್ಯಾದಿ ಜನಗಳನ್ನು
ಆನಂತರ ಕೇವಲ ಮೂರ್ಛಾವಸ್ಥೆಯಲ್ಲಿರುವ, ಇದರಲ್ಲಿ ಶ್ರೇಷ್ಠರಾದವರು ಬ್ರಹ್ಮಾದಿಗಳು, ಅತ್ಯಂತ ಕನಿಷ್ಠರಾದವರು ಕಲಿ ಮೊದಲಾದ ಅಸುರರು, ಆನಂತರ ಸೃಷ್ಟಿಗೆ ಬರಲು ಹಾತೊರೆಯುವ ಮನುಜರು, ಇವರೆಲ್ಲರನ್ನೂ ಪರಮಾತ್ಮ ನೋಡಿದ್ದಾನೆ. ಪರಮಾತ್ಮ ಸಂಸಾರದಿಂದ ಮುಕ್ತರಾಗಿ ಕೇವಲ ಸ್ವರೂಪಾನಂದವನ್ನು ಬಯಸುವ ಶರೀರವುಳ್ಳ ಮುಕ್ತರನ್ನು ಅಲ್ಲಿಯೂ ಕೂಡ ಪ್ರಳಯ ಕಾಲದಲ್ಲಿಯೂ ಯಾರಿಗೆ ಯಾವುದೇ ವಿಕೃತಿ ಉಂಟಾಗುವುದಿಲ್ಲ ಅಂತಹ ಮಹಾಲಕ್ಷ್ಮೀ ದೇವಿ, ಬ್ರಹ್ಮ, ಸರಸ್ವತಿ, ವಾಯು ಭಾರತೀಯರನ್ನು, ಆನಂತರ ಧ್ಯಾನಸ್ಥರಾಗಿರ್ತಕ್ಕಂಥ ಅವರನ್ನು, ಆನಂತರ ಸಂಸಾರದಲ್ಲಿದ್ದು ಇನ್ನೂ ಮುಕ್ತರಾಗಬೇಕು ಅಂತಿರ್ತಕ್ಕಂಥ ಒಳ್ಳೆಯ ಜೀವನನ್ನು, ಕಲಿಯವರೆಗೂ ಇರತಕ್ಕಂಥ ಅಯೋಗ್ಯರಾದ ಅಂಧಂತಮಸ್ಸಿಗೆ ಯೋಗ್ಯರಾದ ಜೀವರನ್ನು, ಮಧ್ಯಮರಾಗಿ ಯಾರು ಇನ್ನೂ ನಿದ್ರಾಗತರದೇ ಇದ್ದರು ಅವರೆಲ್ಲರನ್ನೂ ಕೂಡ ನೋಡಿ, ಓಹ್ ಇಷ್ಟೆಲ್ಲ ತಾರತಮ್ಯದಿಂದ ಕೂಡಿದ್ದಾರೆ ಅಂತ. ಅಂದರೆ ಸೃಷ್ಟಿಯ ಮೊದಲು ತಾರತಮ್ಯ ಇದೆ, ಪ್ರಳಯ ಕಾಲದಲ್ಲಿ ಹೊಟ್ಟೆಯಲ್ಲಿಯೂ ಕೂಡ ತಾರತಮ್ಯ ಇದೆ, ಪರಮಾತ್ಮ ಹೊಟ್ಟೆಯಲ್ಲಿದ್ದ ಜೀವರಲ್ಲಿಯೂ ತಾರತಮ್ಯ ಇದೆ. ತಾರತಮ್ಯ ಎಂದಿಗೂ ಯಾವ ಕಾಲದಲ್ಲೂ ಹೋಗೋದಿಲ್ಲ. ಶ್ರೇಷ್ಠ, ಮಧ್ಯಮ, ಕನಿಷ್ಠ ಅಂತಕ್ಕಂಥದ್ದು ಎಲ್ಲ ಕಾಲದಲ್ಲಿಯೂ ಇದೆ, ಇದ್ದ ಸತ್ಯ ಇದು. ಎಲ್ಲರೂ ಒಂದೇ ಅಂತ ತಿಳ್ಕೊಂಡಂತ ಅನ್ನೋದು ಇದು ಕೇವಲ ಸ್ಟೇಜ್ ಮೇಲೆ ಹೇಳಲಿಕ್ಕೆ ಒಳ್ಳೆಯದು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ಅಂತ ತಿಳ್ಕೊಂಡಂದಿರ್ತಕ್ಕಂಥ ಒಂದು ಸ್ಟೇಜ್ನಲ್ಲಿ ಪ್ರವಚನ ಮಾಡಿದ ವ್ಯಕ್ತಿ ಹೋಗಿ ಅವ್ರ ಮನೇಲಿ ಕೂತ್ಬೇಡ್ರಿ, ಇದು ನನ್ನ ಮನೆ ಅಂತ ತಿಳ್ಕೊಂಡು, ಇಲ್ಲಾಕೆ ಬಂದಿದ್ದುಕೊಂಡು ಕೇಳಿದ್ರೆ, ನೀವು ನಾವೆಲ್ಲ ಒಂದೇ ಅಂತ ಹೇಳಿದ್ದೀವಲ್ಲ, ನಮ್ಮನೆ ಇದು, ನಿಮ್ಮನೆ ನಮ್ಮನೇನೆ, ಕಠಿಣ ಆಗ್ತಕ್ಕ. ಅದರಿಂದಾಗಿ ನಾವೆಲ್ಲರೂ ಒಂದೇ ಅಂತ ತಿಳ್ಕೊಂಡಂತ ಅನ್ನೋದೇನು, ನಾವೆಲ್ಲರೂ ಪರಮಾತ್ಮನ ಭಕ್ತಿ ಮಾಡೋ ವಿಷಯದಲ್ಲಿ ಒಂದೇ ಅಂತ ತಿಳ್ಕೊಂಡು ಸಮಾನರು ಅಂತ ತಿಳ್ಕೊಳ್ಬೇಕಷ್ಟೇ. ಅದು ಕೂಡ ಅಲ್ಲಿಯೂ ತಾರತಮ್ಯ ಇರುತ್ತೆ, ಆ ಮಾತು ಬೇರೆ. ಅಂದರೆ ಪರಮಾತ್ಮ ಎಂಥ ಕೃಪಾಳು ನೆನಪಿನ ಇಟ್ಟುಕೊಳ್ಳಿ, ತನ್ನನ್ನು ಸತತ ಬೈಯುವ ಅಂಧಂತಮಸ್ಸಿನಲ್ಲಿದ್ದ ಜೀವರನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದ. ಇನ್ನು ಮುಂದೆ ಬೈತಾ ಇದ್ದು ಇನ್ಮೇಲೆ ಬೈಯೋ ಸಲುವಾಗಿ ಹುಟ್ಟಿ ಕೇವಲ ದ್ವೇಷದಲ್ಲೇ ತಮ್ಮ ಸಮಯವನ್ನು ಕಳೆತಕ್ಕಂತಹ ಕಲಿ ಮೊದಲಾದವರನ್ನು ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ, ಆಶ್ರಯ ಕೊಟ್ಟಿದ್ದಾನೆ. ನಮ್ಮಂಥ ಮೂರ್ಖರು ಯಾವುದಾಗಲೇ ಸಂಕಟ ಬಂದಾಗ ಅಟ್ಟೆ ವೆಂಕಟರಮಣ ಅಂತಕ್ಕಂಥ ನಮ್ಮಂಥ ಮೂರ್ಖರನ್ನು ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ. ಇನ್ನು ಅವನನ್ನು ನೆನೆಸ್ತಕ್ಕಂಥ ದೇವಾದಿ ದೇವತೆಗಳು ಅಂಥ ಭಕ್ತರನ್ನು ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ. ಪರಮಾತ್ಮ ಕರುಣಾ ಸಮುದ್ರ, ನಮ್ಮಂಥವ್ರು ಎಲ್ಲರಿಗೂ ಆಶ್ರಯ ಕೊಟ್ಟಿದ್ದಾನೆ. ಇಂಥ ನಮಗೆ ಉಪಕಾರ ಮಾಡಿದ ದೇವರನ್ನು ನಾವು ನೆನೆಸೋದು ಬೇಡವೇ? ಬಿತ್ಕೊಂಡ್ರಿ ನಾ ಶ್ರವಣಂಗಲ್ಲ ಅಂತಿಕೊಂಡ್ರೆ ಏನು ಮಾಡ್ತಿದ್ರಿ? ಅಲ್ಲೇ ಮೂರ್ಛಾವಸ್ಥೆಯಲ್ಲಿ ಬಿತ್ಕೊಳ್ಳೋದು, ಕೋಮಾದಲ್ಲಿ ಬಿತ್ಕೊಳ್ಬೇಕು ಅಷ್ಟೇ. ಆದರೆ ಪರಮಾತ್ಮ ಮಾಡಿದ ಉಪಕಾರ ಸ್ಮರಣೆ ಮಾಡಬೇಕು. ಇಂಥ ಅನೇಕ ಪ್ರಮೇಯಗಳನ್ನು ಮುಂದೆ ಕ್ರಮವಾಗಿ ಹೇಗೆ ಆಚಾರ್ಯರು ನಮಗೆ ತಿಳಿಸ್ತಾರೆ ಅನ್ನೋದನ್ನು ನಾವು ಕ್ರಮವಾಗಿ ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಆದ್ದರಿಂದಾಗಿ ದೇವರು ಸತ್ಯ, ನಾವು ಸತ್ಯ, ಜಗತ್ತು ಸತ್ಯ, ನಾವು ಮಾಡುವ ಪುಣ್ಯಪಾಪಗಳು ಸತ್ಯ, ನಮ್ಮ ಸಾಧನವೂ ಸತ್ಯ. ಆದ್ದರಿಂದಾಗಿ ಸತತವಾಗಿ ಭಗವಂತನ ಮಹಿಮೆಯನ್ನು ತಿಳಿದುಕೊಂಡು ಆ ಪರಮಾತ್ಮನ ಹತ್ತಿರ ಹೋಗೋದಕ್ಕೋಸ್ಕರ ಪ್ರಯತ್ನ ಮಾಡಿ ಆ ಭಗವಂತನನ್ನು ಪಡೆಯುವುದೇ ನಮ್ಮ ಉದ್ದೇಶ ಅನ್ನೋದನ್ನು ನೆನಪಿನಲ್ಲಿಟ್ಟುಕೊಂಡು ನಾವು
ನಮ್ಮ ಜೀವನದಲ್ಲಿ ಸಾಧನೆಯನ್ನು ಮಾಡೋಣ. ಈ ಜ್ಞಾನ ಸತ್ರವನ್ನು ನಾವು ನಿರ್ವಿಘ್ನವಾಗಿ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಇವತ್ತಿನ ಜ್ಞಾನ ಕಾರ್ಯಕ್ಕೆ ಪರಮಾತ್ಮನ ಪ್ರಾರ್ಥನೆ ಮಾಡ್ತೇನೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.